ओम शांति। पिताश्री शिवबाबा याद है मुरली दिनांक 24/12/2024। मीठे बच्चे, अपार खुशी व नशे में रहने के लिए देहाभिमान की बीमारी छोड़ प्रीत बुद्धि बनो, अपने चलन सुधारो। मधुर मಕ್ಕಳೇ, ಅಪಾರ ಖುಷಿ ಮತ್ತು ನಶೆಯಲ್ಲಿರಲು ದೇಹಾಭಿಮಾನದ ಕಾಯಿಲೆಯನ್ನು ಬಿಟ್ಟು ಪ್ರೀತಿ ಬುದ್ಧಿಯವರಾಗಿರಿ. ತಮ್ಮ ನಡತೆಯನ್ನು ಸುಧಾರಿಸಿಕೊಳ್ಳಿ. ಅಪಾರ ಖುಷಿ ಮತ್ತು ನಶೆಯಲ್ಲಿರಲಿಕ್ಕೆ ದೇಹಾಭಿಮಾನ ಬಿಟ್ಟು ಪ್ರೀತಿ ಬುದ್ಧಿಯವರಾಗಬೇಕು. ತಮ್ಮ ನಡವಳಿಕೆಯನ್ನ ಸುಧಾರಿಸಿಕೊಳ್ಬೇಕು. ಪ್ರಶ್ನೆ: किन बच्चों को ज्ञान का उल्टा नशा नहीं चढ़ सकता है? ಯಾವ ಮಕ್ಕಳಿಗೆ ಜ್ಞಾನದ ಉಲ್ಟಾ ನಶೆ ಏರಲು ಸಾಧ್ಯವಿಲ್ಲ? ಯಾವ ಮಕ್ಕಳಿಗೆ ಜ್ಞಾನದ ಉಲ್ಟಾ ನಶೆ ಏರಲು ಸಾಧ್ಯವಿಲ್ಲ? ಬಾಬಾ ಉತ್ತರ ಹೇಳ್ತಾರೆ, ಯಾರು ತಂದೆಯನ್ನು ಯಥಾರ್ಥವಾಗಿ ತಿಳಿದುಕೊಂಡು ನೆನಪು ಮಾಡುತ್ತಾರೆ, ತಂದೆಯನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡುತ್ತಾರೆ, ಹೃದಯದಿಂದ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ, ಯಾರಿಗೆ ಶಿಕ್ಷಣದ ಮೇಲೆ ಪೂರ್ಣ ಗಮನ ಇದೆಯೋ ಅವರಿಗೆಲ್ಲ ಉಲ್ಟಾ ನಶೆ ಇರಲು ಸಾಧ್ಯ ಇಲ್ಲ. ಯಾರು ಯಥಾರ್ಥವಾಗಿ ತಿಳಿದು ತಂದೆಯನ್ನ ನೆನಪು ಮಾಡ್ತಾರೆ, ಹೃದಯದಿಂದ ತಂದೆಯ ಮಹಿಮೆ ಮಾಡ್ತಾರೆ, ಯಾರಿಗೆ ಶಿಕ್ಷಣದ ಬಗ್ಗೆ ಪೂರ್ಣ ಗಮನ ಇರುತ್ತೆ, ಅವರಿಗೆ ಜ್ಞಾನದ ಉಲ್ಟಾ ನಶೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಂದೆಯನ್ನು ಸಾಧಾರಣ ಎಂದು ತಿಳಿಯುತ್ತಾರೆ, ಅಂದ್ರೆ ಕಾಮನ್ ತಿಳ್ಕೊಳ್ತಾರೆ, ತಂದೆಯನ್ನ ನೆನಪು ಮಾಡುವುದಿಲ್ಲ, ಇವರು ಅವ್ರಿಗೆ ಉಲ್ಟಾ ನಶೆ ಏರ್ಬಿಡ್ತದೆ. ಏನು ಉಲ್ಟಾ ನಶೆ ಅಂದ್ರೆ, ನನ್ನಷ್ಟು ಜ್ಞಾನಿ ಯಾರಿಲ್ಲ, ನನ್ನಷ್ಟು ಯೋಗಿ ಯಾರಿಲ್ಲ, ಅಥವಾ ಇನ್ನೂ ಅನೇಕ ರೀತಿಯ ಉಲ್ಟಾ ನಶೆ ಇರುತ್ತೆ. ನೆನಪು ಮಾಡಿದರೆ ತಮ್ಮ ಸಮಾಚಾರವನ್ನು ಅಂದ್ರೆ ಯೋಗದ ಚಾರ್ಟ್ ಅನ್ನು ತಂದೆಗೆ ಅವಶ್ಯವಾಗಿ ಕೊಡುತ್ತಾರೆ. ಮಕ್ಕಳು ತಮ್ಮ ಸಮಾಚಾರವನ್ನು ಕೊಡದೇ ಇದ್ದರೆ ತಂದೆಗೆ ವಿಚಾರ ನಡೆಯುತ್ತದೆ, ಮಕ್ಕಳು ಎಚ್ಚರ ತಪ್ಪಿರಬಹುದು, ಅಥವಾ ಮೂರ್ಛೆ ಹೋಗಿರಬಹುದು. ओम शांति। बाप बैठ बच्चों को समझाते, बच्चे जब कोई नया आता तो उनको पहले हद और बेहद दो बाबा का परिचय दो. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ,
ಮಕ್ಕಳೇ ಯಾವಾಗ ಹೊಸಬರು ಬರ್ತಾರೆ ಅವರಿಗೆ ಮೊದಲು ಇಬ್ಬರು ತಂದೆ ಪರಿಚಯ, ಹದ್ದಿನ ತಂದೆ ಬೇಹದ್ದಿನ ತಂದೆ, ಇಬ್ಬರು ತಂದೆ ಪರಿಚಯವನ್ನ ಕೊಡಿ. ಬೇಹದ್ ಕಾ ಬಾಬಾ ಮಾನ, ಬೇಹದ್ದಿನ ತಂದೆ ಅಂದ್ರೇನು? ಬೇಹದ್ದಿನ ಆತ್ಮಗಳ ತಂದೆ. ವಹದ್ ಕಾ ಬಾಪ್ ಹರೇಕ್ ಜೀವ್ ಆತ್ಮ ಕಾ ಅಲಗ್ ಹೈ. ಹದ್ದಿನ ತಂದೆ ಅಂದ್ರೆ ಏನು? ಪ್ರತಿಯೊಬ್ಬ ಆತ್ಮಗಳಿಗೂ ಬೇರೆ ಬೇರೆ ದೇಹದ ತಂದೆ ಇರ್ತಾರಲ್ಲ, ಅವರು ಹದ್ದಿನ ತಂದೆ. ಯ ನಾಲೆಜ್ ಬಿ ಸಭಿ ಏಕ ರಸ ಧಾರಣ ನಹಿ ಕರ್ ಸಕ್ತೆ. ಈ ನಾಲೆಜ್ ಅನ್ನ ಎಲ್ಲರೂ ಒಂದೇ ರೀತಿ ಧಾರಣೆ ಮಾಡ್ಕೊಳಿಕ್ಕೆ ಸಾಧ್ಯ ಇಲ್ಲ. कोई 1%, कोई 95% ಧಾರಣ ಕರ್ತೆ. ನೋಡ್ರಿ, ಕೆಲವರು 1% ಜ್ಞಾನ ಧಾರಣೆ ಮಾಡ್ಕೊಳ್ತಾರಂತೆ, ಕೆಲವರು 95% ಧಾರಣೆ ಮಾಡ್ಕೊಳ್ತಾರೆ. ಯತೋ ಸಮಜ್ ಕಿ ಬಾತೆ ಸೂರ್ಯವಂಶಿ ಚಂದ್ರವಂಶಿ ಘರಾನ ಹೋಗಾನ, ರಾಜ ರಾಣಿ ತಥಾ ಪ್ರಜಾ. ಬಾಬಾ ಹೇಳ್ತಾ ಇದ್ದಾರೆ, ಸೂರ್ಯವಂಶಿ ಚಂದ್ರವಂಶಿ ಮನೆತನ ನಡೆಯುತ್ತೆ ಅಂದ್ರೆ ಕೇವಲ ರಾಜ ರಾಣಿ ಅಷ್ಟೇ ಸೂರ್ಯವಂಶಿ ಚಂದ್ರವಂಶಿ ಆಗಿರೋದಿಲ್ಲ, ಅಲ್ಲಿರುವಂತ ಪ್ರಜೆಗಳು ಕೂಡ ಸೂರ್ಯವಂಶದಲ್ಲಿ. ಸೂರ್ಯವಂಶಿ ರಾಜ ರಾಣಿ ಇದ್ದಾಗ ಪ್ರಜೆಗಳು ಸೂರ್ಯವಂಶಿ ಇರ್ತಾರೆ, ರಾಜ ರಾಣಿ ಚಂದ್ರವಂಶಿ ಇದ್ದಾಗ ಪ್ರಜೆಗಳು ಚಂದ್ರವಂಶಿ ಇರ್ತಾರೆ. ಪ್ರಜಾಮೇ ಸಭಿ ಪ್ರಕಾರ ಕಾ ಮನುಷ್ಯ ಹೋತೆ. ಪ್ರಜೆಗಳು ಅಂದ್ರೆ ಅಲ್ಲಿ ಅನೇಕ ಪ್ರಕಾರದ ಎಲ್ಲರೂ ಮನುಷ್ಯರೇ ಆಗಿರ್ತಾರೆ. ಪ್ರಜಾ ಮಾನಾ ಹಿ ಪ್ರಜಾ. ಪ್ರಜಾ ಅಂದ್ರೆ ಪ್ರಜೆ. ಬಾಪ್ ಸಮझाते यह पढ़ाई है, हर एक अपनी बुद्धि अनुसार ही पढ़ते. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳು ಇದು ಶಿಕ್ಷಣ. ಯಾವ ರೀತಿ ಶಿಕ್ಷಣ ತಗೊಳ್ಳುವಂತ ವಿದ್ಯಾರ್ಥಿಗಳು ತಮ್ಮ ಬುದ್ಧಿ ಅನುಸಾರ, ತಮ್ಮ IQ ಅನುಸಾರವಾಗಿ ಓದ್ತಾರ. ಎಲ್ಲರಿಗೂ ಟೀಚರ್ ಒಂದೇ ರೀತಿ ಓದಿಸಿರ್ತಾರೆ, ಆದ್ರೆ ಮಕ್ಕಳಲ್ಲಿ ಒಂದು IQ ಅಂತ ಇರುತ್ತೆ, ಅಂದ್ರೆ ಬುದ್ಧಿ ಮಟ್ಟ. ಆ ಬುದ್ಧಿ ಮಟ್ಟಕ್ಕನುಸಾರವಾಗಿ ಅಲ್ಲಿ ಹೇಗೆ ಧಾರಣೆ ಆಗತ್ತೆ, ಅವರಿಗೆ ಜ್ಞಾನ ನೆನ್ಪಿಟ್ಕೊಳ್ತಾರೆ, ಮೆಮೊರಿಯಲ್ಲಿ ಇಟ್ಕೊಳ್ತಾರೆ. ಹಾಗೆ ಇಲ್ಲೂ ಕೂಡ ಸ್ಪಿರಿಚುವಲ್ IQ ಅನುಸಾರವಾಗಿ ಇಲ್ಲಿ ಏನ್ ಮಾಡ್ತೀವಿ, ಅಥವಾ ಅವರ ಅದೃಷ್ಟದ ಅನುಸಾರವಾಗಿ. ಇಲ್ಲಿ ಲೌಕಿಕದ IQ ಅವಶ್ಯಕತೆ ಇಲ್ಲ, ಅಲ್ವಾ? ಆದ್ರೂ ಆತ್ಮಿಕವಾಗಿ ಅದೃಷ್ಟದ ಅನುಸಾರವಾಗಿ ನಮ್ದು ಕೂಡ ಒಂದು ಸ್ಪಿರಿಚುವಲ್ IQ ಇರುತ್ತೆ, ಬುದ್ಧಿ ಮಟ್ಟ ಇರುತ್ತೆ. ಅದಕ್ಕನುಸಾರವಾಗಿ ನಾವಿಲ್ಲಿ ಓದುತ್ತೇವೆ. ಎಷ್ಟು ದೊಡ್ಡ ಲೌಕಿಕದಲ್ಲಿ ಬಹಳ ದೊಡ್ಡರು, ಆದ್ರೆ ಇಲ್ಲಿ ನೋಡಿದ್ರೆ ಎಷ್ಟು ಜಾಣರಿರ್ತಾರೆ ಬಾಬನ್ ಶಿಕ್ಷಣದಲ್ಲಿ, ಅಲ್ವಾ? ಅದಕ್ಕಾಗಿ ಅಲ್ಲಿ ಲೌಕಿಕದ IQ ಏನು ಇಲ್ಲಿ ಕೆಲಸ ಮಾಡೋದಿಲ್ಲ. ಅಲ್ಲಿ ಎಷ್ಟು ಸ್ಕಾಲರ್ಸ್ ಇರ್ತಾರೆ, ಎಷ್ಟು ಪಂಡಿತರು ಇರ್ತಾರೆ, ಆದ್ರೆ ಇಲ್ಲಿ ಬಂದ್ರೆ ಜ್ಞಾನ ಅಷ್ಟು ಚೆನ್ನಾಗಿ ಕೇಳೋದು ಇಲ್ಲ, ಧಾರಣೆ ಮಾಡ್ಕೊಳ್ಳೋದು ಇಲ್ಲ, ನಿಶ್ಚಯನೂ ಇರೋದಿಲ್ಲ. ಅದಕ್ಕೆ ಅಲ್ಲಿ IQ ಇಲ್ಲಿ ನಡೆಯೋದಿಲ್ಲ. ಆದ್ರೂ ಬಾಬಾ ಹೇಳ್ತಾರೆ ಇಲ್ಲಿ ಬುದ್ಧಿಗೆ ಅನುಸಾರವಾಗಿ ಓದ್ತಾರೆ. ಅಲ್ಲಿ ಹೆಂಗೆ ನಂಬರ್ ವಾರಾಗಿ IQ ಇರುತ್ತದೇನೋ ನಂಬರ್ಸ್ ಕೊಡ್ತಾರ. ಕೆಲವು ಕ್ವೆಶನ್ ಏಡ್ಸ್ ಅಂತ ಮಾಡ್ಕೊಂಡಿರ್ತಾರ, ಕ್ವೆಶನ್ಸ್ ಅನ್ನ ಕೊಡ್ತಾರೆ, ಅವರು ಅದಕ್ಕೆ ಎಷ್ಟು ಆನ್ಸರ್ ಮಾಡ್ತಾರೋ, ಯಾವ ರೀತಿ ಆನ್ಸರ್ ಮಾಡ್ತಾರೋ ಅದು ಸೈಕ್ಯಾಟ್ರಿಸ್ಟ್ IQ ಅನ್ನ ಅಳಿತಾರೆ. ಒಬ್ಬ ಮಕ್ಕಳದ IQ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರು ಅಳಿತಾರೆ. ಆ ಕ್ವೆಶನ್ ಏಡ್ಸ್ ಗಳನ್ನ ಅವ್ರು ಹೆಂಗ ಆನ್ಸರ್ ಮಾಡ್ತಾರೆ ಅದಕ್ಕನುಸಾರವಾಗಿ ಅವರು ಪರ್ಸೆಂಟೇಜ್ ಕೊಡ್ತಾರ. ಅವ್ರು ಇವ್ರ IQ ಇಷ್ಟಿದೆ, ಇವ್ರ IQ ಇಷ್ಟಿದೆ ಅಂತ. ಹಂಗೆ ಇಲ್ಲಿಯೂ ಕೂಡ ನಮ್ಮ IQ ಅನುಸಾರವಾಗಿ, ಅಂದ್ರೆ ನಮ್ಮ ಬುದ್ಧಿ ಅನುಸಾರವಾಗಿ ನಾವಿಲ್ಲಿ ಓದುತ್ತೇವೆ ಅಂತಾರೆ ಬಾಬಾ. ಹರೇಕಕ್ಕೂ ಅಪನ ಅಪನ ಪಾರ್ಟ್ ಮಿಲಾ. ಯಾಕೆ ಒಂದೇ ರೀತಿ ಬುದ್ಧಿ ಮಟ್ಟ ಇಲ್ಲ ಅಂದ್ರೆ, ಯಾಕೆ ಎಲ್ಲರದು ಒಂದೇ ರೀತಿ IQ ಇಲ್ಲ ಅಂದ್ರೆ, ಎಲ್ಲರದು ಅವರವರದೇ ಆಗಿರುವಂತ ಪಾತ್ರ ಸಿಕ್ಕಿದೆ. जिसने कल्प पहले जितनी पढ़ाई धारण की है उतना अभी भी करते हैं. ಯಾರು ಕಲ್ಪದ ಮೊದಲು ಯಾವ ರೀತಿ ಶಿಕ್ಷಣವನ್ನ ಧಾರಣೆ ಮಾಡ್ಕೊಂಡಿದ್ರೋ ಅದೇ ರೀತಿ ಈ ಕಲ್ಪದಲ್ಲೂ ಕೂಡ ಶಿಕ್ಷಣವನ್ನ ಧಾರಣೆ ಮಾಡ್ಕೊಳ್ತಾರೆ. ಪಢಾಯಿ ಕಭಿ छिपी नहीं रह सकती है. ಹೀಗೆ ನಾವು ಪಡ್ಕೊಂಡಿರುವಂತ ಶಿಕ್ಷಣ ಎಂದು ಮುಚ್ಚಿಡ್ಲಿಕ್ಕೆ, ಬಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತನ್ನಿಂದಾನೇ ಓಪನ್ ಆಗತ್ತೆ, ತನ್ನಿಂದಾನೇ ಇಮರ್ಜ್ ಆಗ್ತದೆ. ಪಢಾಯಿ ಅನುಸಾರ ಪದವಿ ಮಿಲ್ತಾ है. ಮತ್ತೆ ಇಲ್ಲಿ ನಾವ್ ಹೆಂಗ್ ಶಿಕ್ಷಣ ಪಡ್ಕೊಳ್ತೀವಲ್ಲ, ಸತ್ತೋದ್ಮೇಲೆ ನಮ್ಮ ಜ್ಞಾನದ ಆಸ್ತಿ ಸಮಾಪ್ತಿ ಆಗ್ಬಿಡೋದಿಲ್ಲ. ಅದನ್ನ ಯಾರು ಮುಚ್ಚಾಕ್ಲಿಕ್ಕೆ, ಅಳಸಾಕ್ಲಿಕ್ಕೆ, ಕದ್ಕೊಂಡು ಹೋಗ್ಲಿಕ್ಕೆ, ಕಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಈ ಜ್ಞಾನದ ಆಸ್ತಿಯನ್ನ ಅಥವಾ ಈ ಜ್ಞಾನವನ್ನ ಇದರ ಫಲವಾಗಿ ನಾವು ಭವಿಷ್ಯದಲ್ಲಿ ಪಡೆದುಕೊಳ್ಳುತ್ತೇವೆ. ಬಾಪ್ನೇ ಸಮझाया है आगे चल इम्तिहान होगा. ಬಾಬಾ ಏನ್ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ಮುಂದ್ ಹೋದ್ಮೇಲೆ ಏನಿದೆ, ನಿಮಗೆ ಪರೀಕ್ಷೆ ಇದೆ.
बिगर इम्तिहान के ट्रांसफर हो ना सके. ಪರೀಕ್ಷೆ ಇಲ್ಲದೆ ಯಾರು ಎಲ್ಲೂ ಯಾವ ಶಾಲೆ ಕಾಲೇಜುಗಳಲ್ಲಿ ಪದವಿಯನ್ನ ಕೊಡೋದಿಲ್ಲ ಅಲ್ಲ. ಒಂದು ಪದವಿ ಕೊಡ್ಬೇಕು, ಒಂದು ಜಾಬ್ ಕೊಡಬೇಕು ಅಂತಂದ್ರೆ ಏನಾಗ್ಬೇಕಲ್ಲಿ ಮಧ್ಯ ಪರೀಕ್ಷೆ ನಡ್ಬೇಕು, ಟ್ರಾನ್ಸ್ಫರ್ ಆಗ್ಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ಬೇಕು. SSLC ಅಥವಾ 10th ಇಂದ PUC ಹೋಗ್ಬೇಕಂದ್ರೆ ಅಲ್ಲೇನು ಅದಕ್ಕೆ ಅಲ್ಲಿ ಟ್ರಾನ್ಸ್ಫರ್ SLC ಇಂದ ಅಥವಾ 10th ಇಂದ ಟ್ರಾನ್ಸ್ಫರ್ ಆಗಿ ಅವರು ಫಸ್ಟ್ PU ಹೋಗ್ಬೇಕಂತಂದ್ರೆ ಏನ್ ನಡಿಬೇಕಲ್ಲಿ ಪರೀಕ್ಷೆ ನಡಿಬೇಕು. ಹಾಗೆ ಇಲ್ಲೂ ಕೂಡ ಟ್ರಾನ್ಸ್ಫರ್ ಆಗ್ಬೇಕು, ದೇವತಾಗಿ ಟ್ರಾನ್ಸ್ಫರ್ ಆಗ್ಬೇಕು, ಫರಿಷ್ಠಾಗಿ ಟ್ರಾನ್ಸ್ಫರ್ ಆಗ್ಬೇಕು, ಕರ್ಮಾತೀತ ಆಗಿ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಮತ್ತೆ ಏನಾಗ್ಬೇಕು, ಪರೀಕ್ಷೆ ನಡಿಬೇಕು. ತೋ ಪಿಛಾಡಿ ಮೇ ಸಬ್ ಮಾಲೂಮ್ ಪಡೇಗ. ಆಗ ಪರೀಕ್ಷೆ ಆದಾಗ ಅವ್ರದೆಲ್ಲ ಅದೃಷ್ಟ ಗೊತ್ತಾಗ್ತದೆ, ಇಡೀ ವರ್ಷ ಹೆಂಗ್ ಓದಿದ್ರು. ಹಾಗೆ ಇಲ್ಲಿಯೂ ಲಾಸ್ಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಅವಾಗ ನಮ್ಮೆಲ್ಲರ IQ ಎಲ್ಲರಿಗೂ ಗೊತ್ತಾಗುತ್ತೆ. ಪರಂತು ಅಭಿ ಭಿ ಸಮझ सकते हो हम किस पद के लायक हैं. ಲಾಸ್ಟ್ ಅಲ್ಲಷ್ಟೇ ಇಲ್ಲ, ಈಗಲೂ ಪ್ರತಿಯೊಬ್ಬರು ನಿಮ್ಮನ್ನ ನೀವುಗೆ ನೋಡ್ಕೊಂಡ್ರೆ ಗೊತ್ತಾಗತ್ತೆ, ನಾನು ಈಗ್ಲೇ ದೇಹ ಬಿಟ್ರೆ ಏನ್ ಪದವಿ ಪಡ್ಕೊಳ್ಬಹುದು ಗೊತ್ತಾಗತ್ತಲ್ವಾ. ನಮ್ಮ ಸೇವೆ, ನಮ್ಮ ಜ್ಞಾನ, ಯೋಗ, ಧಾರಣೆ 4 ಸಬ್ಜೆಕ್ಟ್ ಅನ್ನ ನೋಡ್ಕೊಂಡ್ರೆ ಗೊತ್ತಾಗತ್ತೆ, ನಾನು ಈಗ್ಲೇ ದೇಹ ಬಿಟ್ರೆ, ಇವತ್ತೇ ದೇಹ ಬಿಟ್ರೆ ಏನಾಗ್ಬಲ್ಲೆ. ಬಲ್ ಲಜ್ಜಾಕಿ ಮಾರಿ ಸಭಿ ಹಾತ್ ಉಟಾಲೈತೆ. ಎಲ್ಲರೂ ಲಕ್ಷ್ಮೀನಾರಾಯಣರಂಗೆ ಆಗ್ಲಿಕ್ಕೆ ರೆಡಿ ಆಗಿದ್ದೀರಾ ಅಂತ ಕೇಳಿದ್ರೆ ಎಲ್ಲರೂ ಕೈ ಎತ್ತಿ ಬಿಡ್ತಾರೆ. ಯಾಕೆಂದ್ರೆ ಏನ್ ಅನ್ಕೋತಾರೋ ಏನೋ. ನಾಚಿಕೆ ಆಗಿ ಎಲ್ಲರೂ ಎತ್ತಿದ್ರು, ನಾನು ಎತ್ತು ಬಿಡೋಣ ಯಾಕೆ ಬೇಕು ಅಂತ ಕೆಲವರು ಕೈ ಎತ್ತೋರು ಇದ್ದಾರೆ. ಪರಂತು ಸಮझ सकते, ಆದ್ರೆ ಒಳಗೆ ಗೊತ್ತಿರುತ್ತೆ ನಾನು ಏನಾಗ್ಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೇನೆ, ಈಗಿನ ನನ್ನ ಪುರುಷಾರ್ಥದ ಮಟ್ಟ ಹೇಗಿದೆ ಅವ್ರಿಗೆ ಗೊತ್ತಿರುತ್ತೆ. ಏಸೆ ಹಮ್ ಕೈಸೆ ಬನ್ सकते. ಒಳಗ್ ಅನ್ಕೊಳ್ತಾರ ಅವ್ರು, ನಾನು ಹಿಂಗ್ ಕೈ ಎತ್ತಿ ಬಿಟ್ಟಿದ್ದೀನಿ, ನಾನು ಈ ರೀತಿ ಇದ್ರೆ, ಹಿಂಗೇ ಪುರುಷಾರ್ಥ ಮಾಡ್ತಾ ಇದ್ರೆ ನಾನು ಹೆಂಗ್ ಲಕ್ಷ್ಮೀನಾರಾಯಣ ಆಗ್ಬಹುದು. ಫಿರ್ ಬಿ ಹಾತ್ ಉಠಾ ದೇತೆ, ಆದ್ರೂ ಏನ್ ಮಾಡ್ಬಿಡ್ತಾರಂತೆ, ಕೈ ಎತ್ತಿ ಬಿಡ್ತಾರಂತೆ. ಯಹ ಬಿ ಅಜ್ಞಾನ್ ಹಿ ಕಹೆಂಗೆ. ಇಂಥದಕ್ಕೂ ಏನಂತ ಹೇಳ್ಬೋದು, ಅವರು ಜ್ಞಾನಿಗಳಂತ ಅನ್ಕೊಂಡಿರ್ಬೋದು, ಹೇಳ್ತಿರ್ಬೋದು ಹೊರಗಡೆ, ಆದ್ರೆ ಅವರು ಕೂಡ ಅಜ್ಞಾನಿಗಳೇ ಅಂತಾರೆ ಬಾಬಾ. ಬಾತ್ ತೋ ಝಟ್ ಸಮझ ಜಾತೆ, ಇಸೆ ತೋ ಜಾಸ್ತಿ ಅಕಲ್ ಲೌಕಿಕ ಸ್ಟೂಡೆಂಟ್ ಮೇ ಹೋತಾ ಹೈ. ಬಾಬಾ ಅವಾಗ ತಕ್ಷಣ ತಿಳ್ಕೊಡ್ತಾರಂತೆ, ಇವ್ರಿಗಿಂತ ಲೌಕಿಕ ಸ್ಟೂಡೆಂಟೇ ಎಷ್ಟೋ ಮೇಲು ಅಂತ. ಯಾಕೆಂದ್ರೆ ಅವರು ನೀವ್ ಯಾರು ಫಸ್ಟ್ ರ್ಯಾಂಕ್ ಬರ್ತೀರಂದ್ರೆ ಎಲ್ರು ಕೈ ಎತ್ತುದಿಲ್ಲ, ಒಂದಿಬ್ರು ಎತ್ತಬಹುದು, ಗುರಿ ಉದ್ದೇಶ ಇಟ್ಕೊಂಡವ್ರು, ಅಥವಾ ಅಷ್ಟು ಚೆನ್ನಾಗಿ ಓದ್ತಾ ಇರ್ಬೋದು. ನಿಮ್ಗಿಂತ ಅವ್ರಿಗೆ ಬುದ್ಧಿ ಚೆನ್ನಾಗಿದೆ. ಕೆಲವೊಮ್ಮೆ ಬಾಬಾ ಧರ್ಮರಾಜನು ಆಗ್ತಾರೆ, ಆಗ್ಬೇಕು ತಾನೆ, ಅಲ್ಲಾಡ್ಸಿನೂ ನೋಡ್ತಾರೆ ಬಾಬಾ, ಸ್ವಲ್ಪ ಎಚ್ಚರ ಆಗ್ಲಿ ಅಂತ. ಯಹ ಬಿ ಅಜ್ಞಾನ್ ಹಿ ಕಹೆಂಗೆ. ವ ಸಮझते हम ಸ್ಕಾಲರ್ಶಿಪ್ ಲೇನೆ ಲಾಯಕ್ ನಹಿ ಹೈ, ಪಾಸ್ ನಹಿ ಹೋಂಗೆ. ಆಮೇಲೆ ಫೇಲ್ ಆಗುವಂತ ವಿದ್ಯಾರ್ಥಿಗಳಿಗಂತೂ ಗೊತ್ತಿರುತ್ತೆ ನಾನು ಫೇಲ್ ಆಗ್ತೀನಿ ಅಂತ. ಸ್ಕಾಲರ್ಶಿಪ್ ನನಗೆ ಸಿಗ್ಲಿಕ್ಕಿಲ್ಲ, ನಾನು ಅದಕ್ಕೆ ಯೋಗ್ಯ ಇಲ್ಲ ಅಂತನೂ ಕೂಡ ಕೆಲವರಿಗೆ ಗೊತ್ತಾಗುತ್ತೆ. ವ ಸಮझते ಟೀಚರ್ ಜೋ ಪಡಾತೆ ಉಸ್ಮೇ ಹಮ್ ಕಿತನೆ ಮಾರ್ಕ್ಸ್ ಲೇಂಗೆ. ಈ ಸಬ್ಜೆಕ್ಟ್ ಅಲ್ಲಿ ಈ ಟೀಚರ್ ನನ್ಗೇನು ಓದಿಸ್ತಾ ಇದ್ದಾರೆ, ಇದ್ರಲ್ಲಿ ನಾನು ಎಷ್ಟು ಮಾರ್ಕ್ಸ್ ತಗೊಳ್ಬಲ್ಲೆ ಅಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವರವರ ವಿದ್ಯೆ ಅನುಸಾರವಾಗಿ ಗೊತ್ತಿರುತ್ತೆ, ಮತ್ತು ಅವರವರ ಸಾಧನೆಗೆ ಅನುಸಾರವಾಗಿ ಗೊತ್ತಿರುತ್ತೆ. ऐसे थोड़े कहेंगे हम पास विद ऑनर होंगे. ಯಾರು ಚೆನ್ನಾಗಿ ಓದಿರೋದಿಲ್ವೋ ಅವ್ರೆಂದು ನಾನು ಪಾಸ್ ವಿದ್ ಆನರ್ ಆಗ್ಬಿಡ್ತೀನಿ ನೋಡ್ರಿ, ನಾನು ಫಸ್ಟ್ ರ್ಯಾಂಕ್ ಬರ್ತೀನಿ ನೋಡ್ರಿ ಅಂತ ಯಾರು ಹೇಳ್ಕೊಂಡು ಓಡಾಡೋದಿಲ್ಲ. ಯಾ ತೋ ಕೈ ಬಚ್ಚೋ ಮೇ ಇತನಾ ಭಿ ಅಕಲ್ ನಹಿ, ದೇಹಾಭಿಮಾನ್ ಬಹುತ್ ಹೈ. ಇಲ್ಲಿ ಮಕ್ಕಳಿಗೆ ಇಷ್ಟು ಬುದ್ಧಿ ಇಲ್ಲ, ಬಹಳಷ್ಟು ದೇಹಾಭಿಮಾನ ಇರುವಂತ ಮಕ್ಕಳು ಕೂಡ ಇದ್ದಾರೆ. ಬಲ್ ಆಯೇ ಹೇ ದೇವತಾ ಬನ್ನೆ ಕಿಲೆ, ಬಂದಿರೋದು ಯಾಕೆ, ದೇವತಾ ಆಗ್ಬೇಕು. ಪರಂತು ಎಸಿ ಚಲನ್ ಬಿ ತೋ ಚಾಹಿನಾ, ದೇವತಾ ಆಗ್ಬೇಕಂದ್ರೆ ಅಂತ ನಡವಳಿಕೆನೂ ಬೇಕಲ್ವಾ. ಬಾಪ್ ಕಹತೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಏನ್ ಹೇಳಿದ್ದಾರೆ ಬಾಬಾ, ವಿನಾಶ ಕಾಲದಲ್ಲಿ ಕೆಲವರದ್ದು ವಿಪರೀತ ಬುದ್ಧಿ ಇದೆ. ಯಾಕೆ ವಿಪರೀತ ಬುದ್ಧಿ ಅಂತ ಯಾವುದಕ್ಕೆ ಹೇಳ್ತಾರೆ ಬಾಬಾ, ಕಾಯ್ದೆ ಸೇ ಬಾಬಾ ಸೇ ಪ್ರೀತ ನಹಿ ಹೈ. ಹೇಗೆ ಬಾಬಾವನ್ನ ಪ್ರೀತಿ ಮಾಡ್ಬೇಕು ಹಾಗೆ ಪ್ರೀತಿ ಮಾಡದೇ ಇದ್ರೆ ಅವರದ್ದು ವಿಪರೀತ ಬುದ್ಧಿ ಅಂತ ಹೇಳಲಾಗುತ್ತೆ. ನೋಡಿ ಬಾಬಾ ಏನೇನ್ ಬುದ್ಧಿ ಹೇಳಿದ್ರಲ್ಲ, ಶಿಕ್ಷಣ ತಗೊಳ್ಳಿಕ್ಕೂ ಬುದ್ಧಿ ಬೇಕು, ವಿಪರೀತ ಬುದ್ಧಿನೂ ಇದೆ, ಪ್ರೀತ ಬುದ್ಧಿನೂ ಇದೆ.
बाप तुम बच्चों को समझाते कि विनाश काले विपरीತ ಬುದ್ಧಿ का ಯಥಾರ್ಥ ಅರ್ಥ ಕ್ಯಾ ಹೈ. ಬಾಬಾ ನಾವು ಮಕ್ಕಳಿಗೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅಂದ್ರೆ ಏನು ಅನ್ನೋದರ ಅರ್ಥವನ್ನು ಕೂಡ ಯಥಾರ್ಥವಾಗಿ ತಿಳಿಸ್ಕೊಟ್ಟಿದ್ದಾರೆ. ಲೌಕಿಕದಲ್ಲೂ ಕೂಡ ವಿನಾಶ ಕಾಲ ಭಕ್ತಿಯಲ್ಲಿ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವಂತ ವಾಕ್ಯ ಬರುತ್ತೆ ಭಗವದ್ಗೀತೆಯಲ್ಲಿ. ಆದ್ರೆ ಅವ್ರಿಗೆ ಅದರ ಅರ್ಥ ಗೊತ್ತೇ ಇಲ್ಲ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. बच्चे ही पूरा नहीं समझ सकते तो फिर वह क्या समझेंगे. ಆದ್ರೆ ಬರೀ ಭಕ್ತರಿಗಷ್ಟೇ ಗೊತ್ತಿಲ್ಲ ಅಂತಲ್ಲ, ಬಾಬಾರವರ ಮಕ್ಕಳಿಗೂ ಕೆಲವರಿಗೆ ಗೊತ್ತಿಲ್ಲ. ವಿನಾಶ ಕಾಲೇ ವಿಪರೀತ ಬುದ್ಧಿ ಇದರ ಅರ್ಥ ಏನು ಅಂತ ನಿಮ್ಗೇ ಗೊತ್ತಿಲ್ಲದೆ ಇದ್ರೆ ಇನ್ನು ಭಕ್ತರಿಗೆ ಹೆಂಗ್ ಗೊತ್ತಾಗ್ಬೇಕು. ಬಾಪ್ ಕೋ ಯಾದ್ ಕರ್ನಾ ಯಹ ತೋ ಹುಯಿ ಗುಪ್ತ ಬಾತ್. ತಂದೆಯನ್ನ ನೆನಪು ಮಾಡೋದೇನಿದೆ ಇದು ಗುಪ್ತವಾದ ಮಾತಾಗಿದೆ. ಪಢಾಯಿ ತೋ ಗುಪ್ತ ನಹಿ ಹೇನಾ, ಆದ್ರೆ ಶಿಕ್ಷಣ ಏನಿಲ್ಲ ಗುಪ್ತ ಇಲ್ಲ. ಪಢಾಯಿ ಮೇ ನಂಬರ್ ವಾರ್ ಹೋತೆ ಹೇ, ಶಿಕ್ಷಣ ಅಂದ್ರೆ ಅಲ್ಲಿ ನಂಬರ್ ವಾರ್ ಇರ್ತಾರೆ. ಏಕ ಜೈಸೆ ಥೋಡಿ ಪಡೆಂಗೆ. ಬಾಬಾ ಸಮಜ್ತೆ ಅಭಿ ತೋ ಬೇಬಿ ಹೇ, ಒಂದೇ ರೀತಿ ಅಂತ ಓದೋದಿಲ್ಲ. ಬಾಬಾ ತಿಳಿಸ್ತಾರೆ ಇನ್ನು ಏನಿದ್ದಾರೆ ಇವರು ಮಕ್ಕಳೇನಿದಾರಂತೆ, ಇನ್ನು ಬೇಬಿ ಇದ್ದಾರೆ, ಮಕ್ಕಳು, ಚಿಕ್ಕ ಮಕ್ಕಳು. ऐसे बेहद के बाप को 3-3, 4-4 मास याद भी नहीं करते. ಚಿಕ್ಕ ಮಕ್ಕಳು ತಂದೆ ಗೊತ್ತೇ ಇರುದಿಲ್ಲ, ಇವರಪ್ಪ ಅಂತ ಗೊತ್ತೇ ಇರುದಿಲ್ಲ. ಅವ್ರ ಅಪ್ಪನ ಸಂಬಂಧ ಅಂದ್ರೆ ಏನು, ಇವ್ರು ನನ್ಗೆ ಹೆಂಗಪ್ಪ ಆಗ್ತಾರೆ, ಇವರಿಂದ ಏನ್ ಸಿಗತ್ತೆ ಅಂತ ಗೊತ್ತೇ ಇರುದಿಲ್ಲ ಬೇಬಿಗಳಿಗೆ. ಹಂಗೆ ಇಂಥ ಬೇಬಿಗಳಿದ್ದಾರಂತೆ ಬಾಬವ್ರ ಮನೆ ಮಕ್ಕಳು. ಕೆಲವರು ಬೇಹದ್ದಿನ ತಂದೆಯನ್ನ 3 ತಿಂಗಳು 4 ತಿಂಗಳು ಮರ್ತೇ ಬಿಟ್ಟಿರ್ತಾರಂದ್ರ. ಮಾಲೂಮ್ ಕೈಸೆ ಪಡೆ ಕಿ ಯಾದ್ ಕರ್ತೆ ಹೇ. ಬಾಬಾ ಹೇಳ್ತಾರೆ ನೆನಪು ಮಾಡ್ತಿದ್ದಾರೆ ಇವರು ಅಂತ ಹೆಂಗ್ ತಿಳ್ಕೊಳ್ಬೇಕು. ಬಾಬಾ ಬಾಪಕೋ ಪತ್ರ ತಕ್ಕ ನಹಿ ಲಿಖತೆ. ಬಾಬಾರವರಿಗೆ ಪತ್ರನೂ ಬರೆಯೋದಿಲ್ಲ, ಬಾಬಾರವರಿಗೆ ಚಾರ್ಟು ಬರೆಯೋದಿಲ್ಲ. ಅಂದ್ರೆ ಬಾಬಾ ತಿಳ್ಕೊಳ್ತಾರೆ ಏನಂತ, ಬಾಬಾ ಮೇ ಕೈಸೆ ಕೈಸೆ ಚಲ್ ರಹಾ ಹೇ, ಕ್ಯಾ ಕ್ಯಾ ಸರ್ವಿಸ್ ಕರ್ತಾ ಹೂಂ. ಬಾಬಾ ಜ್ಞಾನದಲ್ಲಿ ಹೇಗ್ ನಡೀತಿದ್ದೇನೆ, ನಾನು ಏನೇನ್ ಸೇವೆನ ಮಾಡ್ತಿದ್ದೇನೆ. बाप को बच्चों की कितनी फिक्र रहती कि कहाँ बच्चा मूर्छित तो नहीं हो गया. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಬಾಬಾರವ್ರಿಗೆ ಪತ್ರ ಬರೀದೇ ಇದ್ರೆ, ಬಾಬಾರವ್ರಿಗೆ ಚಾರ್ಟ್ ಬರೀದೇ ಇದ್ರೆ, ಬಾಬಾರವ್ರ ಮಕ್ಕಳ ಬಗ್ಗೆ ತಿಳ್ಕೊಳ್ತಾರೆ. ಓ ಈ ಮಕ್ಕಳು ಏನಾಗಿರ್ಬೋದು, ಮೂರ್ಛೆ ಹೋಗಿದ್ದಾರೆ, ಇವರು ಎಚ್ಚರ ತಪ್ಪಿಟ್ಟಿದಾರೇನೋ, ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ ಇವರು. ಮತ್ತೇನ್ ತಿಳ್ಕೊಳ್ತಾರೆ, ಕಹಾ ಬಚ್ಚ ಮರ್ತೋ ನೈ ಗಯಾ, ಸತ್ತೋಗಿಲ್ಲ ತಾನೇ. ಪತ್ರ ಬರದೇ ಇದ್ರೆ, ಫೋನ್ ಬರದೇ ಇದ್ರೆ, ದೂರದಲ್ಲಿರುವಂತವ್ರು ಏನ್ ತಿಳ್ಕೊಳ್ತಾರೆ, ಓ ಸತ್ತೋದ್ರು ಏನೋ, ಫೋನ್ ಬರ್ತಾ ಇಲ್ಲ, ಮೂರ್ಛೆ ಹೋಗ್ಬಿಟ್ಟಿದಾರೇನೋ, ಏನೋ ಕಾಯಿಲೆ ಬಂದು ಅಡ್ಮಿಟ್ ಆಗಿದಾರೇನೋ, ಹೀಗೆಲ್ಲ ಅನ್ಸುತ್ತೆ ತಾನೆ. ಹಾಗೆ ಬಾಬಾನು ತಿಳ್ಕೊಳ್ತಾರೆ. ಅಂದ್ರೆ ಸತ್ತೋಗಿದಾರಂದ್ರೆ ಬಾಬನ ಮಡಿಲು ಬಿಟ್ಟು ರಾವಣನ ಮಡಿಲಿಗೆ ಹೋಗಿದ್ದಾರೆ. ಮೂರ್ಛೆ ಹೋಗಿದ್ದಾರಂದ್ರೂ ಕೂಡ ಬಾಬಾ ಮಾಯೆಯವರನ್ನ ಬಾಬಾರಿಂದ ವಿಮುಖ ಮಾಡ್ಬಿಟ್ಟಿದೆ ಏನು. ಕೊಯ್ತು ಬಾಬಾಕು ಕಿತನಾ ಅಚ್ಚ ಅಂದ್ರೆ ಈ ವಾಕ್ಯ ಮೂರ್ಛೆ ಹೋಗ್ಬಿಟ್ಟಿದಾರೇನಂತ ಇದನ್ನ ಈ ವಾಕ್ಯಗಳನ್ನ ಬಾಬಾ ನಮ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ, ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳೋದು. ಮೊನ್ನೆ ಒಬ್ರು ಪ್ರಶ್ನೆ ಮಾಡಿದ್ರು, ಇರಬಹುದು ಅಂತ ಬಾಬಾ ಹೇಳ್ತಾರಲ್ಲ, ಹಂಗಂದ್ರೆ ಬಾಬಾ ಗೊತ್ತಾಗಲ್ಲೇನೋ. ಈ ವಾಕ್ಯ ಅದೇ ತರ ಅಂತವರಿಗೆ ಡೌಟ್ ಬರುವಂತ ವಾಕ್ಯ ಇದು. ಯಾವ್ದು, ಬಾಬಾ ತಿಳ್ಕೊಳ್ತಾರೇನಂತ, ಇವರು ಸತ್ತೋದ್ರು ಏನೋ, ಇವರು ಮೂರ್ಛಿತ ಹೋದ್ರು ಏನೋ. ಇದು ಯಾಕೆ ಹೇಳ್ತಿದ್ರೆ ಬಾಬಾ ಈ ಸಮಯದಲ್ಲಿ? ನಮ್ಮ ಬುದ್ಧಿ ಮಟ್ಟಕ್ಕೆ, ಆತ್ಮಗಳ ಬುದ್ಧಿ ಮಟ್ಟಕ್ಕೆ ಅರ್ಥ ಆಗ್ಲಿಕ್ಕೆ ಬಾಬಾ ಈ ವಾಕ್ಯ ಹೇಳ್ತಾರೆ. ಶಿವಬಾಬರಿಗೆಲ್ಲ ಗೊತ್ತಾಗತ್ತೆ, ಮಾಯ ಮಡಿಲಿಗೆ ಹೋಗಿದ್ದು ಗೊತ್ತಾಗತ್ತೆ, ಸತ್ತೋಗಿದ್ದು ಗೊತ್ತಾಗತ್ತೆ. ನಮ್ಗೆ ಅನುಭವ ಹೆಂಗ್ ಮಾಡಿಸ್ಬೇಕು ಬಾಬಾ? ಅಲ್ವಾ? ನಾವ್ ಹಂಗೆ ಅನ್ಕೋತೀವಿ ತಾನೆ. ನಮ್ಮ ಜೀವನದಲ್ಲಿ, ಮನುಷ್ಯಾತ್ಮಗಳ ಜೀವನದಲ್ಲಿ ಯಾರಾದ್ರೂ ಬಹಳ ವರ್ಷ ಸಿಗ್ಲಿಲ್ಲ ಅಂದ್ರೆ ಅವ್ರು ಇದಾರೋ ಇಲ್ಲೋ, ಸತ್ತರೋ ಏನೋ ಅನ್ಸ್ತದೋ ಇಲ್ಲ, ಅದನ್ನ ಅನುಭೂತಿ ಮಾಡಿಸ್ಲಿಕ್ಕೆ ಬಾಬಾ ಇಂಥ ವಾಕ್ಯಗಳನ್ನ ಹೇಳ್ತಾರೆ. ಹಾಗಾದ್ರೆ ಬಾಬಾ ಗೊತ್ತಾಗಲ್ಲೇನೋ? ಕೆಲವೊಮ್ಮೆ ಹೇಳ್ತಾರೆ ಬಾಬಾ ವಿನಾಶ ಆಗಬಹುದು ಅಂತ ಯಾಕೆ ಹೇಳ್ತಾರೆ ಬಾಬಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ ಅಲ್ವಾ. ಅದಕ್ಕೆ ಸಂಶಯ ಬುದ್ಧಿಯವರು ಇಂಥ ಒಂದು ಪ್ರಶ್ನೆಯನ್ನ ಹಾಕ್ತಿರ್ತಾರೆ. ಬಾಬಾ ಇದ್ರೆ ಕೋಯಿತು ಬಾಬಾಕು. ಆಮೇಲೆ ಇನ್ನೊಂದು ಕಾರಣ ಇರುತ್ತೆ. ನಿನ್ನೆ ಬಾಬಾ ಹೇಳಿದ್ರು, ಬಾಬಾನ್ ಜೊತೆಗೆ ದಾದಾ ಕೂಡ ಮಾತಾಡ್ತಾರೆ.
ಅಲ್ಲ ಮತ್ತೆ ಮಾತಾಡ್ತಾರೆ. ಇಂಥ ಮಾತು ಬ್ರಹ್ಮ ಬಾಬಾ ಅವ್ರದ್ದು ಕೂಡ ಇರ್ಬೋದು. ಅದ್ ನಾವು ಕೇಳುವಾಗ ಇದನ್ನು ಬ್ರಹ್ಮ ಬಾಬಾ ಹೇಳಿದ್ರು ನೋಡು ಅಂತ ನಾವ್ ಅದನ್ನ ಪಾಯಿಂಟ್ ಔಟ್ ಮಾಡ್ಬಾರ್ದು, ಆ ತರ ನೋಟ್ ಮಾಡ್ಬಾರ್ದು. ಆಗ್ಲೂ ನಾವ್ ತಿಳ್ಕೊಳ್ಬೇಕೇನಂತ ಶಿವ ಬಾಬಾ ಹೇಳ್ತಾರೆ. ಇಲ್ಲಾಂದ್ರೆ ಈ ವಾಕ್ಯ ಬ್ರಹ್ಮ ಬಾಬಾ ಹೇಳಿದ್ರೇನೋ, ಈ ವಾಕ್ಯ ಬ್ರಹ್ಮ ಬಾಬಾ ಹೇಳಿದ್ರೇನಂತ ಎಲ್ಲದಕ್ಕೂ ಡೌಟ್ ಮಾಡ್ಲಿಕ್ಕೂ ಶುರು ಮಾಡ್ಬಿಡ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಿದ್ರೆ ಬಾಪಿ ಸಮಜ್ತೆ ಬಚ್ಚಾ ಜೀತಾ ಹೈ. ಬಾಬಾರವ್ರಿಗೆ ತಮ್ಮ ಎಲ್ಲಾ ಸಮಾಚಾರ, ಸೇವೆ ಸಮಾಚಾರ, ಯೋಗದ ಸಮಾಚಾರ, ಧಾರಣೆಯ ಸಮಾಚಾರ ಅಂದ್ರೆ ಚಾರ್ಟ್ ಅನ್ನ ಕೊಟ್ರೆ ಬಾಬಾನ ತಿಳ್ಕೊಳ್ತಾರೆ. ಹಾ, ಇವ್ರು ಏನಾಗಿದ್ದಾರೆ, ಇನ್ನು ಬದುಕಿದ್ದಾರೆ. ಸರ್ವಿಸ್ ಕರ್ನೆ ವಾಲೆ ಬಚ್ಚೆ ಕವಿ छिप नहीं सकते. ಸೇವೆನ ಮಾಡುವಂತ ಮಕ್ಕಳನ್ನ ಎಂದೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬನ ಮುಂದೆ ಪ್ರತ್ಯಕ್ಷ ಆಗ್ಬಿಡ್ತಾರ ಅವ್ರು. बाप दो हर बच्चे का दिल लेते कि कौन सा बच्चा कैसा है. ಬಾಬಾರವರು ಪ್ರತಿಯೊಬ್ಬ ಮಕ್ಕಳ ಹೃದಯವನ್ನ ತಗೊಳ್ತಾರೆ. ಯಾವ ಕೌನ್ ಸಾ ಬಚ್ಚಾ ಕೈಸಾ ಹೈ, ಯಾವ ಮಗು ಹೇಗಿದ್ದಾರೆ ಬಾಬಾರ್ಗೆಲ್ಲನೂ ಗೊತ್ತಾಗುತ್ತೆ. ಬಾಬಾರವ್ರಿಗೆ ಅನುಭವ ಆಗತ್ತೆ, ಬಾಬಾರ್ಗೆ ಗೊತ್ತಾಗತ್ತೆ. ದೇಹಾಭಿಮಾನ ಕಿ ಬಿಮಾರಿ ಬಹುತ್ ಕಡಿ ಹೈ. ದೇಹಾಭಿಮಾನ ಅನ್ನೋದು ಒಂದು ದೊಡ್ಡ ಕಾಯಿಲೆ ಆಗಿದೆ. बाबा मुरली में समझाते कईयों को तो ज्ञान का उल्टा नशा चढ़ जाता है. ಅನೇಕ ಮಕ್ಕಳಿಗೆ ಏನಾಗತ್ತಂತೆ, ಜ್ಞಾನದ ಉಲ್ಟಾ ನಶೆ ಇರುತ್ತೆ ಅನ್ನೋದನ್ನ ಬಾಬಾ ಮುರಳಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಹಂಕಾರ ಆ ಜಾತ ಹೈ. ಅಹಂಕಾರನು ಉಲ್ಟಾ ನಶೆ ಅಂದ್ರೆ ಏನು, ಅಹಂಕಾರ ಬಂದ್ಬಿಡುತ್ತೆ. ಫಿರ್ ಯಾದ್ ಬಿ ನಹಿ ಕರ್ತೆ, ಅವ್ರೇನ್ ಮಾಡೋದಿಲ್ಲ, ಬಾಬಾ ನೆನಪು ಮಾಡಲ್ಲ ಅವರು ಅಹಂಕಾರದಲ್ಲಿ. ಪತ್ರ ಬಿ ನಹಿ ಲಿಖ್ತೆ, ಪತ್ರನೂ ಬರೆಯೋದಿಲ್ಲ, ಚಾರ್ಟು ಬರೆಯೋದಿಲ್ಲ. ನಾನೇ ಯಾಕೆ ಚಾರ್ಟ್ ಬರಿಬೇಕು, ನಾನು ಯೋಗಿ ಇದ್ದೀನಿ, ನನ್ ಜೊತೆಗೇನೆ ಬಾಬಾ ಇದ್ದಾರೆ, ನನ್ನಷ್ಟು ಯೋಗಿ ಯಾರಿಲ್ಲ. ನಾನ್ ಸೇವಾ ಸಮಾಚಾರ ಯಾಕೆ ಬರಿಬೇಕು. ಬಾಬಾ ಯಾರೋ ಡಲ್ ಹೆಡ್ಗಳಿಗೆ ಹೇಳ್ತಾರೇನೋ ಇದನ್ನ. ಇದು ಏನಾಗಿದೆ, ಉಲ್ಟಾ ನಶೆ ಅಲ್ವಾ. ನಾನೇ ಯಾಕೆ ಮುರಳಿ ಕೇಳ್ಬೇಕು, ನಾನೆಲ್ಲಾ ಕೇಳ್ಬಿಟ್ಟಿದ್ದೀನಿ, ಎಲ್ಲಾ ಧಾರಣೆ ಆಗಿದೆ ನನಗೆ, ನನಗ್ ದಿನಾ ಕರೆಕ್ಟ್ ಆಗಿ ಪಂಕ್ಚುಯಲ್ ರೆಗ್ಯುಲರ್ ಅಂತ ಹೇಳ್ತಾರಲ್ಲ ಬಾಬಾ, ಅದು ದೊಡ್ಡ ವಿದ್ಯಾರ್ಥಿಗಳಿಗೇನು ಅಂತ ತಿಳ್ಕೊತಾರ. ಆದ್ರೆ ದಾದಿ ಅವರನ್ನ ನಾವೆಲ್ಲರೂ ನೋಡಿದ್ದೇವೆ. ಅಷ್ಟು ವರ್ಷ ಅವರು ಪುರುಷಾರ್ಥ ಮಾಡಿದ್ರು. ಅಂತ ಬಾಬಾ ಏನು ಆತ್ಮ ಅಂತ ಸ್ಟಾರ್ಟ್ ಮಾಡಿದ್ರು. ಇನ್ನು ಆಗಿಂದ ಮುರಳಿನ ಕೇಳಿದವರು ಶರೀರ ಬಿಡುವ ಕೊನೆ ದಿನ ತನಕನೂ ಡೈರಿ ಪೆನ್ ಅನ್ನ ತಗೊಂಡು ಮುಂದಿನ ಲೈನ್ ಅಲ್ಲಿ ಕುತ್ಕೋತಿದ್ರು. ಯಾರಿಗೆ ಉಲ್ಟಾ ನಶೆ ಇರುತ್ತೆ ಅವರು ಹಾಗೆ ತಿಳ್ಕೊತಾರೆ. ಅಹಂಕಾರ ಬಂದ್ಬಿಡುತ್ತೆ, ಮುರಳಿ ದಿನ ಕೇಳಲ್ಲ, ರೆಗ್ಯುಲರ್ ಪಂಕ್ಚುಯಲ್ ಆಗಿ ಬರೋದಿಲ್ಲ, ನಾನೇ ಯೋಗಿ, ನಾನೇ ಜ್ಞಾನಿ, ನಾನೇ ಸೇವಾಧಾರಿ ಅಂತೆಲ್ಲ ತಿಳ್ಕೊಳ್ಳೋದು. ಇದು ಜ್ಞಾನದ ಉಲ್ಟಾ ನಶೆ. ಚಾರ್ಟ್ ಬರೆಯೋದಿಲ್ಲ, ಪತ್ರ ಬರೆಯೋದಿಲ್ಲ ಬಾಬರವ್ರಿಗೆ. ತೋ ಬಾಪ್ ಬಿ ಯಾದ್ ಕೈಸೆ ಕರೆಂಗೆ. ಯಾರು ಬಾಬಾವ್ರಿಗೆ ಪತ್ರ ಬರೆಯಲ್ಲ, ಬಾಬಾವ್ರಿಗೆ ಚಾರ್ಟ್ ಬರೆಯಲ್ಲ, ನೆನಪು ಮಾಡಲ್ಲ, ಅವರನ್ನ ಬಾಬಾ ಕೂಡ ಹೇಗೆ ನೆನಪು ಮಾಡ್ತಾರೆ. ಯಾದ ಸೇ ಯಾದ ಮಿಲ್ತಿ ಹೈ. ನೀವು ನೆನಪು ಮಾಡಿದರೆ ಬಾಬಾನು ನೆನಪು ಮಾಡ್ತಾರೆ. ನೆನಪನ್ನ ಸೇರಿಸುತ್ತದೆ. ಸೈನ್ಸ್ ಇದು, ಟೆಲಿಪತಿ. अभी तुम बच्चे बाबा को यथार्थ जानकर याद करते हो, दिल से महिमा करते हो. ಈಗ ನೀವು ಮಕ್ಕಳು ತಂದೆಯನ್ನ ಯಥಾರ್ಥವಾಗಿ ತಿಳ್ಕೊಂಡು ನೆನಪು ಮಾಡ್ತೀರಿ, ಹೃದಯಪೂರ್ವಕವಾಗಿ ಆ ತಂದೆಯನ್ನ ಮಹಿಮೆ ಕೂಡ ಮಾಡ್ತೀರಿ. ಕೈ ಬಚ್ಚೆ ಬಾಬಾ ಕೋ ಸಾಧಾರಣ ಸಮಜ್ತೆ. ಅನೇಕ ಜನ ಮಕ್ಕಳು ತಂದೆಯನ್ನ ಏನಂತ ತಿಳ್ಕೊಳ್ತಾರಂತೆ, ಇವ್ರೇನ ಕಾಮನ್ ಮನುಷ್ಯರು ಇರ್ತಾರಲ್ಲ ಹಾಗೆ ತಿಳ್ಕೊಂಡ್ಬಿಡ್ತಾರೆ. ಕಾಮನ್ ಎಲ್ಲ ಸನ್ಯಾಸಿಗಳಿದ್ದಾರಲ್ಲ ಹಂಗೆ ಇವರು ಒಬ್ರು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದರಿಂದ ತಂದೆಯನ್ನ ನೆನಪು ಮಾಡಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಇವರು ಸಾಮಾನ್ಯರು ಎಲ್ಲರಿದ್ದಂಗೆ ಇವರೊಬ್ರು ಅಂತ ತಿಳ್ಕೊಂಡು ನೆನಪು ಮಾಡಲ್ಲ. ಬಾಬಾ ಕೋಯಿ ಭಬಕ ಆದಿ ತೊಡೆ ದಿಖಾಯೇಗ. ಅದು ಬೇರೆ, ಶಿವ ಬಾಬಾ ಬ್ರಹ್ಮ ಬಾಬಾ ಶರೀರದಲ್ಲಿ ಬಂದ್ರು, ಆದ್ರೆ ಎಷ್ಟು ಸಿಂಪಲ್ ಅವರ ಡ್ರೆಸ್ಸು, ಅವ್ರು ಇರೋದು, ಅವರ ನಡವಳಿಕೆ ಎಷ್ಟು ಸಿಂಪಲ್. ಎಲ್ರಂಗೆ ಕೆಲಸ ಮಾಡ್ತಿದ್ರು, ಎಲ್ರ ಜೊತೆ ಸೇರಿ ಸೇವೆ ಮಾಡ್ತಿದ್ರು, ಎಲ್ಲರ ಜೊತೆಗೆ ಆಟ ಆಡ್ತಿದ್ರು, ಎಲ್ರ ಜೊತೆಗೆ ಊಟ ಮಾಡ್ತಿದ್ರು. ಅದಕ್ಕೇನ್ ತಿಳ್ಕೊಳ್ಳೋದು, ಇವರು ನಮ್ಮಂಗೆ, ಇವರು ಸಾಧಾರಣ, ಇವರು ಕಾಮನ್, ನಮ್ಮಂಗೆನೆ ಇವರು. ಬಾಬಾ ಹೇಳ್ತಿದ್ದಾರೆ, ಬಾಬಾ ಯಾವ್ದು ಬಬ್ಕ ಮಾಡಲ್ಲ ತಾನೆ, ಅದು ಶೋ ಮಾಡಲ್ಲ ತಾನೆ. ಬಾಬಾನ ಅಕಸ್ಮಾತ್ ಆಗಿ ಏನೇನೋ ವೇಷಭೂಷಣ ಹಾಕೊಂಡು ನಾನೇ ಶಿವ ಅಂತ ಹೇಳಿ ಏನಾದ್ರು ದೊಡ್ಡ ಇದು ಮಾಡಿದ್ರೆ ಮನುಷ್ಯ ಏನ್ ಮಾಡ್ತಾನೆ. ಸಿಂಪಲ್ ಇರೋದನ್ನ
ಅದಕ್ಕೇನೋ ಬೆಲೆ ಇಲ್ಲೇನೋ ಅನ್ಕೊಳ್ತಾರೆ. ಒಂದ್ ಅಂಗಡಿ ಬಹಳ ಚೆನ್ನಾಗಿ ಶೃಂಗಾರ ಮಾಡಿ ಒಳಗಡೆ ಮಾಲು ಸಾಧಾರಣ ಇಟ್ರೆ ಜನ ಅಂಗಡಿ ನೋಡಿ ಎಷ್ಟು ಮೋಸ ಹೋಗ್ತಾರೆ. ಇಲ್ಲಿ ಒಳ್ಳೆ ಮಾಲ್ ಸಿಗುತ್ತೆ. ಸಣ್ಣ ಅಂಗಡಿ ಇರುತ್ತೆ, ಏನು ಡೆಕೋರೇಷನ್ ಇರುದಿಲ್ಲ, ಒಂದು ಸಣ್ಣ ಅಂಗಡಿ, ಅದರೊಳಗಡೆ ಒಳ್ಳೆ ಮಾಲ್ ಇಟ್ರೆ ಯಾರು ಅಲ್ಲಿ ಹೋಗೋದೇ ಇಲ್ಲ. ಜನ ಸತ್ಯವನ್ನ ಗುರುತಿಸೋದೇ ಇಲ್ಲ ಅಲ್ವಾ. ಅದಕ್ಕೆ ಬಾಬಾ ಯಾವ ಶೋನು ಮಾಡಲ್ಲ ಇಲ್ಲಿ, ಯಾವ ಶೋನು ಮಾಡಲ್ಲ, ಅಹಂಕಾರ ತೋರ್ಸಲ್ಲ. ಮಕ್ಕಳ ಜೊತೆ ಎಲ್ಲ ಜೊತೆ ಸೇರಿ ಆಟಾಡ್ತಿದ್ರು, ಮಾತಾಡ್ತಿದ್ರು. ಸನ್ಯಾಸಿಗಳೇನ್ ಮಾಡ್ತಾರೆ, ಅವ್ರು ಇಲ್ಲಿದ್ರೆ ಅವ್ರು ಅಲ್ಲಿರ್ಬೇಕು, ಶಿಷ್ಯರು ಹತ್ರ ಬರಂಗಿಲ್ಲ, ಮಾತಾಡಂಗಿಲ್ಲ. ಮಾತಾಡಿದ್ರೆ ಅವ್ರು ಒಂದೇ ಮಾತಾಡ್ತಾರೆ, ಅಹಂಕಾರ ತೋರ್ತಾರೆ. ಅದಕ್ಕೆ ಅವ್ರಿಗೆಲ್ಲರೂ ಹೋಗೋ ಕಾಲು ಬಿಟ್ಟು ಬರ್ತಾರೆ, ಬುದ್ಧಿ 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 ಅಂತ, ಅಲ್ವಾ. ಆದ್ರೆ ಇವರು ಎಷ್ಟು ಸಿಂಪಲ್, ಮಕ್ಕಳ ಜೊತೆನೆ ಊಟ, ಆಟ, ಮಲಗೋದು. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಶೋ ಇಲ್ಲಲ್ಲ, ಅದಕ್ಕೆ ಕಾಮನ್ ಅಂತ ತಿಳ್ಕೊಂಡ್ಬಿಟ್ರು. ಭಗವಾನ್ आज मैं तुम्हें विश्व की राजाई देने के लिए राजयोग सिखलाता. ಭಗವಾನ್ ವಾಚ ಇದೆ, ಮಕ್ಕಳೇ ನಾನ್ ನಿಮಗೆ ವಿಶ್ವದ ರಾಜ್ಯವನ್ನ ಕೊಡೋದಕ್ಕೆ ನಿಮಗೆ ರಾಜಯೋಗವನ್ನ ಕಲಿಸ್ಕೊಡ್ತಾ ಇದ್ದೇನೆ. तुम ऐसे थोड़ी समझते हो कि हम विश्व की बादशाही ही लेने के लिए बेहद के बाबा से पढ़ते हैं. ಬಾಬಾ ಹೇಳ್ತಾರೆ, ತುಮೇಸೆ ತೊಡಿ ಸಮಜ್ತೆ, ನೀವು ಇದನ್ನ ತಿಳ್ಕೊಂಡಿಲ್ಲ. ನಾ ವಿಶ್ವದ ಬಾದಶಾಹಿಯನ್ನ ತಗೊಳ್ಳಿಕ್ಕೆ ಬೇಹದ್ದಿನ ತಂದೆಯಿಂದ ಓದುತ್ತಾ ಇದ್ದೇನೆ, ಕಲಿತಾ ಇದ್ದೇನೆ. ಕೆಲವರಿಗೆ ಇದು ಗೊತ್ತಿಲ್ಲ. ಏನ್ ನಶಾ ಹೋ, ಎಲ್ಲರಿಗೂ ಕಾಮನ್ ಆಗಿ ಹೇಳಿದ್ರು ಬಾಬಾ ಏನಂತ, ವಿಶ್ವದ ಬಾದಶಾಹಿಯನ್ನ ತಗೊಳ್ಳಿಕ್ಕಾಗಿ ನಾನು ಬೇಹದ್ದಿನ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದೇನೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರು ಬಾಬಾ. ಒಪ್ತೀರಾ? ಹೇಳ್ರಿ ಬಾಬಾ ಅವ್ರಿಗೆ ಏನ್ ಹೇಳ್ತೀರಿ? ರೆಸ್ಪಾಂಡ್ ಮಾಡ್ರಿ ಬಾಬಾ ಅವ್ರಿಗೆ. ಬಾಬಾ ಇದ್ರೆ ಯಾಕೆಂದ್ರೆ ಯಹ ನಶಾ ಹೋ तो अपार खुशी का पारा सदा चढ़ा रहे. ಎಲ್ಲರಿಗೂ ಹೇಳ್ಬಿಟ್ರು ಇದನ್ನ, ದೂರಿದ್ರು ಬಾಬಾ. ವಿಶ್ವದ ಭಾಷಾಯಿ ತಗೊಳ್ಳಿಕ್ಕೆ ನಾನು ಈ ಬೇಹದ್ದಿನ ಶಿಕ್ಷಣ ತಗೊಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇಲ್ಲಲ್ಲ. ಯಾಕೆ ಬಾಬಾ ಹಿಂಗೆ ಹೇಳ್ತೀರಿ, ನನ್ಗೆ ಗೊತ್ತಿದೆ ಇಲ್ಲ ಅಂತ ನೀವೇನಾದ್ರೂ ಉತ್ತರ ಕೊಟ್ರೆ ಬಾಬಾ ಹೇಳ್ತಾರೆ, ಹಾಗಾದ್ರೆ ನಶೆ ಇದ್ರೆ ಅಪಾರ ಖುಷಿ ಸದಾ ಇರ್ಬೇಕಿತ್ತಲ್ಲ. ಬಾಬರಿಗೆ ಗೊತ್ತಾಗತ್ತೆ ತಾನೆ ನಡವಳಿಕೆ ನೋಡಿದ್ರೆ. ಒಮ್ಮೆ ಖುಷಿ, ಒಮ್ಮೆ ಗಮ್, ಒಮ್ಮೆ ದುಃಖ, ಒಮ್ಮೆ ಅಶಾಂತಿ, ಚಿಂತೆ, ನಶೆ ಇಳಿದೋಗಿರೋದು, ಒಮ್ಮೆ ನಶೆ, ಇನ್ನೊಮ್ಮೆ ಸೋಡಾ ವಾಟರ್. ಹಿಂಗಾದ ಬಾಬಾ ಗೊತ್ತಾಗತ್ತೆ, ಓ ಇವ್ರಿಗೆ ಗೊತ್ತೇ ಇಲ್ಲ ಇವರಿಗೆ ನಾನು ಏನಾಗ್ತಿದ್ದೀನಿ ಅಂತ ಬಾಬಾ ಡಿಸೈಡ್ ಮಾಡ್ತಿದ್ದಾರೆ. गीता पढ़ने वाले भल कहते हैं श्री कृष्ण भगवान आज मैं राजयोग सिखलाता हूँ. बस ಗೀತೆನ ಓದೋರು ಏನಂತ ತಿಳ್ಕೊಂಡಿದ್ದಾರೆ, ಭಗವದ್ಗೀತೆ ಓದೋರು ಶ್ರೀಕೃಷ್ಣ ಭಗವಾನ್ ವಾಚ, ಇದನ್ನ ಶ್ರೀಕೃಷ್ಣ ಹೇಳಿದಾನೆ, ನಾನು ನಿಮಗೆ ರಾಜಯೋಗ ಕಲಿಸ್ಕೊಡ್ತಿದ್ದೇನೆ, ಇಷ್ಟೇ ಅವ್ರಿಗೆ ಗೊತ್ತು. ಆದ್ರೆ ಅದನ್ನ ಯಾರು ಓದಿಸೋದು, ಆಮೇಲೆ ಅದನ್ನ ಓದಿದ್ರೆ ಏನಾಗ್ತೇವೆ, ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಭಗವಾನ್ ಶ್ರೀಕೃಷ್ಣ ಭಗವಾನ್ ವಾಚ ಅಂತಷ್ಟೇ ಗೊತ್ತು. ರಾಜಯೋಗ ಶ್ರೀಕೃಷ್ಣ ಗೀತೆಯಲ್ಲಿ ರಾಜಯೋಗ ಕಲಿಸ್ಕೊಟ್ಟಿದ್ದಾರೆ ಅಂತಷ್ಟೇ ಗೊತ್ತಿದೆ. ಒನೇ ರಾಜಾಯಿ ಪಾನೆ ಕಾ ಖುಷಿ ತೋಡೆ ಹಿ ಹೇ. ಭಗವದ್ಗೀತೆ ಓದೋರಿಗೆ ನಾನು ಈ ರಾಜಯೋಗ ಓದಿದ್ರೆ ರಾಜ ಆಗ್ತೀನಿ ಅನ್ನುವಂತ ನಶೆ ಇದೇನು ಇರೋದಿಲ್ಲ. ಹಂಗೆ ಆಯ್ತಲ್ಲ ನಿಮ್ದುನು ಕತೆ ಅಂತಾರೆ ಪಾಪ. ಯಾರಿಗೆ ನಶೆ ಇರಲ್ಲ ಸದಾ ಅವರಿಗೆ, ಖುಷಿಯ ಪಾರ ಯಾರಿಗೆ ಏರಿರಲ್ವೋ ಅವರಿಗೆ ಮಾತು ಹೇಳ್ತಾರೆ ಬಾಬಾ. ಆ ಗೀತೆ ಓದೋರ್ಗು ಈ ಸತ್ಯ ಗೀತೆ ಓದೋರ್ವರ್ಗು ಒಂದೇ ರೀತಿ ಆಗಿ ಹೋಗ್ಬಿಡ್ತಲ್ಲ. ಗೀತಾ ಪಡ್ಕರ್ ಪೂರಿ ಕಿ ಅವ್ರು ಗಯೇ ಅಪನೆ ಅಪನೆ ದಂಧೆ ದೋರಿನೆ. ಬೆಳಿಗ್ಗೆ ಭಗವದ್ಗೀತೆ ಓದಿ ಆಮೇಲೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೋಗ್ಬಿಡ್ತಾರೆ. ದೇವ್ರ ಕೋಣೆಯಲ್ಲಿ ಭಗವದ್ಗೀತೆ, ಈ ಕಡೆ ಮೋಸ ವಂಚನೆ. ಬಾಬಾ ಹೇಳ್ತಿದ್ರೆ, ತುಮ್ಕೋ ತೋ ಅಭಿ ಬುದ್ಧಿ ಮೇ ಹೇ ಕಿ ಹಮ್ಕೋ ಬೇಹದ್ ಕಾ ಬಾಪ್ ಪಢಾತೆ. ಆದ್ರೆ ಈಗ ನಾವು ಮಕ್ಕಳ ಬುದ್ಧಿಯಲ್ಲಿದೆ, ನಮ್ಗೆ ಬೇಹದ್ದಿನ ತಂದೆ ಓದಿಸ್ತಾರೆ.
उन्हें ऐसा बुद्धि में नहीं आएगा. ಆದ್ರೆ ಅವರ ಬುದ್ಧಿಯಲ್ಲಿ ಇದು ಬರೋದಿಲ್ಲ, ಭಕ್ತರ ಬುದ್ಧಿಯಲ್ಲಿ ಇದು ಬರೋದಿಲ್ಲ. ನಮಗೆ ಬೇಹದ್ದಿನ ತಂದೆ ರಾಜ್ಯೋಗ ಓದಿಸ್ತಿದ್ದಾರೆ, ಇದನ್ನ ನಾವು ಬೇಹದ್ದಿನ ಭಾಷಾಯಿ ತಗೊಳ್ತೇವೆ ಇದರಿಂದ ಅಂತ ಅವ್ರಿಗೆ ಗೊತ್ತಿಲ್ಲ. ತೋ ಪಹಲೆ ಪಹಲೆ ಕೋಯಿ ಬಿ ಆಯ್, ಫಸ್ಟ್ ಯಾರಾದ್ರೂ ಬಂದ್ರೆ ಏನ್ ಮಾಡ್ಬೇಕು? ಹೊಸಬರು ಬಂದ್ರೆ ಅವರಿಗೆ ಇಬ್ಬರು ತಂದೆ ಪರಿಚಯ ಕೊಡಬೇಕು. ಅವರಿಗೆ ಹೇಳಿ ಭಾರತ ಸ್ವರ್ಗ ಇತ್ತು, ಈಗ ನರಕ ಇದೆ, ಇದು ಕಲಿಯುಗ ಆಗಿದೆ, ಇದು ಸ್ವರ್ಗ ಅಲ್ಲ. ऐसे तो नहीं कहेंगे कि सत्युग में भी है कलयुग में भी है. ಹಿಂಗೆ ಹೇಳ್ಬೋದಾ? ನಾವು ಸತ್ಯುಗದಲ್ಲೂ ಇದ್ದೇವೆ, ಕಲಿಯುಗದಲ್ಲೂ ಇದ್ದೇವೆ. ಇದ್ದೀವಾ? ಎರಡು ಯುಗದಲ್ಲಿ ಒಂದೇ ಸಲ ಹೆಂಗಿರ್ಲಿಕ್ಕೆ ಸಾಧ್ಯ? ನಾವು ಮಂಗಳವಾರದಲ್ಲೂ ಇದ್ದೇವೆ, ನಾಳೆ ಬುಧವಾರ ಆದ್ರೆ ಬುಧವಾರದಲ್ಲೂ ಇದ್ದೇವೆ ಅಂತ ಹಿಂಗೆ ಹೇಳ್ಬೋದಾ? ಇಲ್ಲ. ಒಂದು ಸಮಯದಲ್ಲಿ ಒಂದೇ ಜಾಗದಲ್ಲಿ ನಾವು ಹೆಂಗಿರ್ಲಿಕ್ಕೆ ಸಾಧ್ಯನೋ ಹಾಗೆ ನಾವು ಸತ್ಯುಗದಲ್ಲಿದ್ದಾಗ ಸತ್ಯುಗ ಇದ್ದಾಗ ಸತ್ಯುಗದಲ್ಲಿ ಇರ್ತೇವೆ, ಕಲಿಯುಗ ಬಂದಾಗ ಕಲಿಯುಗದಲ್ಲಿ ಇರ್ತೇವೆ. ಆದ್ರೆ ಅವ್ರು ಹಂಗಲ್ಲ, ಸುಖದಲ್ಲಿದ್ದವರೆಲ್ಲ ತಿಳ್ಕೊಳ್ತಾರೆ ನಾವು ಸ್ವರ್ಗದಲ್ಲಿದ್ದೇವೆ, ಹಂಗಂದ್ರೆ ಅವ್ರು ಸತ್ಯುಗದಲ್ಲಿ ನಾವು ಕಲಿಯುಗದಲ್ಲಿದ್ದೀವಾ? ಹಂಗಾಗಲ್ಲ ತಾನೆ. ಕಿಸ್ಕೋ ದುಃಖ ಮಿಲಾತೋ ಕಹೆಂಗೆ, ಯಾರಿಗಾದ್ರೂ ದುಃಖದಲ್ಲಿ ಇದ್ರೆ ಅಯ್ಯೋ ಪಾಪ ನರಕದಲ್ಲಿದ್ದಾರವ್ರು ಅಂತ ಹೇಳ್ಬಿಡ್ತಾರೆ. ಕಿಸ್ಕೋ ಸುಖ ತೋ ಕಹೆಂಗೆ ಸ್ವರ್ಗ ಮೇ ಹೇ, ಎಸೆ ಬಹುತ್ ಕತೆ ದುಃಖಿ ಮನುಷ್ಯ. ಬಹಳ ಜನ ಇದೇ ರೀತಿ ಹೇಳೋರಿದ್ದಾರೆ, ದುಃಖಿ ಮನುಷ್ಯರು ನರಕದಲ್ಲಿದ್ದಾರೆ, ಸುಖಿ ಮನುಷ್ಯರು ಸ್ವರ್ಗದಲ್ಲಿದ್ದಾರೆ, ಅವ್ರಿಗೆ ಬಹಳ ಸುಖ ಇದೆ, ಅವರಿಗೆ ಮಹಲು ಮಹಡಿ ಮೋಟರು ಕಾರು ಬಂಗ್ಲೆ ಆಳು ಕಾಳು ಎಲ್ಲವೂ ಇದೆ, ಅವರು ಸ್ವರ್ಗದಲ್ಲಿದ್ದಾರೆ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಸತ್ಯುಗಕ್ಕೆ ಗೋಲ್ಡನ್ ಏಜ್, ಕಲಿಯುಗಕ್ಕೆ ಐರನ್ ಏಜ್ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಅದು ಏಜ್, ಅದು ಯುಗ, ಅದು ಒಂದೇ ಸಲ ಬೇರೆ ಬೇರೆ ಯುಗಗಳಲ್ಲಿ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತೋ ಪಹಲೆ ಪಹಲೆ ದೋ ಬಾಬಾ ಕಿ ಬಾತ್ ಬುದ್ಧಿ ಮೇ ಬಿಠಾನೆ ಹೈ. ಇವೆಲ್ಲ ಮಾತುಗಳು ಕನ್ವಿನ್ಸ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಮೊದಲು ಬಂದವರಿಗೆ ನಾವು ಇಬ್ಬರು ತಂದೆಯರ ಪರಿಚಯವನ್ನ ಬುದ್ಧಿಯಲ್ಲಿ ಕೂಡಿಸಬೇಕು ಅಂತಾರೆ ಬಾಬಾ. ಬಾಬಾ ಹಿ ಖುದ್ ಅಪನಿ ಪೆಹಚಾನ್ ದೇತೆ ಹೇ, ಬಾಬಾ ಸ್ವಯಂ ತಾನೇ ತನ್ನ ಪರಿಚಯವನ್ನ ನಾವು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸರ್ವವ್ಯಾಪಿ ಕೈಸೆ ಹೋ ಸಕ್ತಾ ಹೇ, ಅವರು ಸರ್ವವ್ಯಾಪಿ ಆಗ್ಲಿಕ್ಕೆ ಹೇಗ್ ಸಾಧ್ಯ? ಕ್ಯಾ ಲೌಕಿಕ್ ಬಾಬಾ ಕೋ ಸರ್ವವ್ಯಾಪಿ ಕಹೆಂಗೆ? ಬಾಬಾ ಇದ್ರೆ ತಂದೆ ಅಂದ್ರೆ ತಂದೆ ಅಲ್ವಾ? ತಂದೆ ಅಂದ್ರೆ ಮಕ್ಕಳು ತಂದೆ ಬೇರೆ ಬೇರೆ ಅಂತ ಅರ್ಥ ಆಗತ್ತೆ. ಈಗ ಶಿವ ಬಾಬಾ ನಮ್ಮ ತಂದೆ ಅಂದ್ಮೇಲೆ ಅವರು ಸರ್ವವ್ಯಾಪಿ ಹೇಗಾಗ್ಲಿಕ್ಕೆ ಸಾಧ್ಯ ಅಲ್ವಾ? ಅವರು ತಂದೆ ಅಂದ್ಮೇಲೆ ನಮ್ಮೊಳಗೆಲ್ಲ ಇರ್ಲಿಕ್ಕೆ ಹೆಂಗ್ ಸಾಧ್ಯ? ಅವರು ಕ್ಯಾ ಲೌಕಿಕ ಬಾಪ್ಕೋ ಸರ್ವವ್ಯಾಪಿ ಕಹೆಂಗೆ? ಕೇಳ್ತಾರೆ ಬಾಬಾ, ಲೌಕಿಕ ತಂದೆನ ನೀವು ಸರ್ವವ್ಯಾಪಿ ಅಂತ ಹೇಳ್ತೀರೇನೋ? ಇಲ್ಲ. ಹಾಗೆ ಶಿವ ಬಾಬಾ ಕೂಡ ಅಭಿ ತುಮ್ ಚಿತ್ರ ಮೇ ದಿಖಾತೆ ಹೋ ಆತ್ಮ और परमात्मा का रूप तो एक ही है. ಆತ್ಮ ಮತ್ತು ಪರಮಾತ್ಮನ ರೂಪ ಒಂದೇ ಆಗಿದೆ, ಅದರಲ್ಲಿ ವ್ಯತ್ಯಾಸ ಮಾತ್ರ ಇಲ್ಲ. ಆತ್ಮ ಮತ್ತು ಪರಮಾತ್ಮ ದೊಡ್ಡವರು ಚಿಕ್ಕದು ದೊಡ್ಡದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಆತ್ಮಗಳಿದ್ದಾರೆ. ಅದೇ ತರ ಶಿವ ಬಾಬಾ ಕೂಡ ಅವರು ಆತ್ಮನೇ ಆಗಿದ್ದಾರೆ. ಅದಕ್ಕೆ ನಮ್ಮ ಗಾತ್ರದಲ್ಲಿ ಪರಮಾತ್ಮ ಮತ್ತು ಆತ್ಮದ ಗಾತ್ರದಲ್ಲಿ ಸೈಜ್ ಅಲ್ಲಿ ಏನಿಲ್ಲ, ವ್ಯತ್ಯಾಸಗಳಿಲ್ಲ. ಸದಾ ಪರಮಧಾಮೆ ಇರತ್ತೆ ಹೇ, ಶಿವ ಬಾಬಾ ಸದಾ ಪರಮಧಾಮದಲ್ಲಿ ಇರ್ತಾರೆ. ಇಸ್ಲಿಯೇ ಉನೇ ಪರಮ ಆತ್ಮ ಕಹಾ ಜಾತಾ ಹೈ. ಅವರು ಸದಾ ಪರಮಧಾಮದಲ್ಲಿರೋದ್ರಿಂದ ಅವರನ್ನ ಏನಂತ ಕರೀಲಾಗತ್ತೆ? ಪರಮಾತ್ಮ. ಸಿರ್ಫ್ ತುಮ್ ಆತ್ಮಾಯೇ ಜೈಸೆ ಆತಿ ಹೋ ವೈಸೆ ಮೈ ನಹಿ ಆತಾ ಹೂಂ. ಯಾವ ರೀತಿ ನೀವು ಆತ್ಮಗಳು ಬರ್ತಿರೋ ಹಾಗೆ ನಾನು ಬರೋದಿಲ್ಲ ಅಂದ್ರೆ, ಆತ್ಮಗಳೆಂಗೆ ತಾಯಿ ಗರ್ಭದಲ್ಲಿ ಜನ್ಮ ತಗೊಂಡು ಬರ್ತಾರೆ, ಹಾಗೆ ನಾನು ಬರೋದಿಲ್ಲ ಅಂತ ತಂದೆ ಹೇಳ್ತಿದ್ದಾರೆ. ಮೇ ಅಂತಮೇ. ಹಾಗಾದ್ರೆ ಬಾಬಾ ಹೇಗ್ ಬರ್ತಾರೆ? ಅಂತ್ಯದಲ್ಲಿ ಅಂದ್ರೆ ಕಲಿಯುಗದ ಕೊನೆಯ ಸಮಯದಲ್ಲಿ, ಈ ತನುವಿನಲ್ಲಿ. ಯಾರ ತನುವಿನಲ್ಲಿ? ಬ್ರಹ್ಮ ಬಾಬಾರ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಅಂತಾರೆ ಬಾಬಾ. ಯೇ ಬಾತೆ ಕೊಯ್ ಬಾಹರ್ ಕಾ ಸಮಜ್ ನ ಸಕೆ. ಈ ಇಂಥ ಮಾತುಗಳನ್ನ ಹೊರಗಿನವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಾತ್ ಬಡಿ ಸಹಜ ಹೈ, ಮಾತಂತೂ ಬಹಳ ಈಸಿ ಇದೆ. फर्क सिर्फ इतना है जो बाबा के बदले वैकुंठवासी श्री कृष्ण का नाम डाल दिया है. ವ್ಯತ್ಯಾಸ ಇಷ್ಟೇ, ತಂದೆ ಬದಲಾಗಿ ಏನಂತ ಹೆಸರು ಹಾಕ್ಬಿಟ್ರು? ವೈಕುಂಠವಾಸಿ ಶ್ರೀಕೃಷ್ಣನ ಹೆಸರನ್ನ ಹಾಕಿದ್ರು. क्या श्री कृष्ण ने वैकुंठ से नरक में आकर राजयोग सिखाया? ಬಾಬಾ ಕೇಳ್ತಿದ್ದಾರೆ, ಶ್ರೀಕೃಷ್ಣ ವೈಕುಂಠದಿಂದ ಸ್ವರ್ಗದಿಂದ ನರಕಕ್ಕೆ ಬಂದು ರಾಜಯೋಗ ಕಲಿಸ್ತಾರೇನು? ಕೇಳ್ತಾ ಇದ್ದಾರೆ ಬಾಬಾ. ಶ್ರೀಕೃಷ್ಣ ಕೈಸೆ ಕಹ ಸಕ್ತಾ?
ಶ್ರೀಕೃಷ್ಣ ಮತ್ತೆ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಶ್ರೀಕೃಷ್ಣ ಭಗವಾನ್ ವಾಚ ಅಲ್ಲ ಅನ್ನೋದಕ್ಕೆ ಬಾಬಾ ಕೆಲವು ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಇವತ್ತು. ಏನೋ ಶ್ರೀಕೃಷ್ಣ ಸ್ವರ್ಗದಲ್ಲಿದ್ದ, ನರಕದಲ್ಲಿ ಬಂದವನ ಹೆಂಗ್ ರಾಜಯೋಗ ಕಲಿಸ್ತಾನೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಶ್ರೀಕೃಷ್ಣ ಈ ಮಾತನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾತು ಅಲ್ವಾ? ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧ ಬಿಟ್ಟು ಮಾಮೇಕಂ ಯಾದಕರು. ಯಾಕೆ ಹೇಳಿಕ್ ಸಾಧ್ಯ ಇಲ್ಲ ಹೇಳಿ? ಅವ್ನು ದೇಹದಾರಿ, ತಾನೇ ದೇಹದಲ್ಲಿ ಇದ್ಕೊಂಡು ದೇಹ ನೆನಪು ಮಾಡ್ಬೇಡ್ರಿ ಅಂತ ಹೆಂಗ್ ಹೇಳ್ತಾನ? ಆ ವಾಕ್ಯ ಇದೆ, ದೇಹ ಜೊತೆಗೆ ದೇಹದಾರಿಗಳನ್ನೆಲ್ಲ ಮರೀರಿ, ಶ್ರೀಕೃಷ್ಣ ಭಗವಾನ್ ಹಂಗ ನಿನಗೂ ದೇಹ ಇದೆಲ್ಲ, ದೇಹದಾರಿಗಳನ್ನೆಲ್ಲ ಮರೀರಿ. ಶ್ರೀಕೃಷ್ಣ ಹೇಳಲಿಕ್ಕೆ ಸಾಧ್ಯ ಇದೆನಾ? ಇಲ್ಲ. ಬಾಬಾ ಹೇಳ್ತಿದ್ರೆ ದೇಹದಾರಿಗೆ ಯಾಸೆ ಪಾಪ ಕೈಸೆ ಕಟೆಂಗೆ, ದೇಹದಾರಿಗಳ ನೆನಪಿನಿಂದ ಆತ್ಮದ ಪಾಪ ಹೇಗ್ ಕಟ್ಟಾಗುತ್ತೆ? ಆಗಲ್ಲ. ಬಾಬಾ ಹೇಳ್ತಾರೆ श्री कृष्ण तो एक छोटा बच्चा और कहाँ मैं साधारण मनुष्य की वृद्धतन में आता हूँ. ಶ್ರೀಕೃಷ್ಣ ಒಂದು ಚಿಕ್ಕ ಮಗು. ಬಾಬಾ ಹೇಳ್ತಾ ಇದ್ದಾರೆ ನಾನು ಸಾಧಾರಣ ಮನುಷ್ಯ ವೃದ್ಧತನವಿನಲ್ಲಿ ಬರುತ್ತೇನೆ. ಏನ್ ಮಾಡ್ತಾರೆ ಶ್ರೀ ಬಾಬಾ? ಸಾಧಾರಣ ಮನುಷ್ಯ. ಶ್ರೀಕೃಷ್ಣ ಸಾಧಾರಣ ಅಲ್ಲ, ಅವರು ಮಹಾತ್ಮ, ದೇವತಾತ್ಮ. ದೇವತೆಗಳಿಗೆ ಮಹಾತ್ಮ ಅಂತ ಕರೀತಾರೆ. ದಾದಾ ಲೇಖರಾಜ್ ಸಾಧಾರಣ ಸಾಧಾರಣ ವೃದ್ಧತನವಿನಲ್ಲಿ ಬರುತ್ತೇನೆ. ಬಾಬಾ ಕಿತನಾ ಫರ್ಕ್ ಹೋ ಗಯಾ. ಶ್ರೀಕೃಷ್ಣನಿಗೆ ಬಲೆ ಆತ್ಮ ಒಂದೇ, ಅದರ ಶರೀರ ಬೇರೆ ಬೇರೆ, ಸ್ಥಿತಿ ಬೇರೆ ಬೇರೆ. बाबा कहता इतरे आत्मा की ही दुर्गति और आत्मा की ही सद्गति होती है. यह सभी बातें विचार सागर मंथन करने की है. ಇವೆಲ್ಲ ಮಾತೇನಾಗಿದೆ? ವಿಚಾರ ಸಾಗರ ಮಂಥನ ಮಾಡುವಂಥದ್ದಾಗಿದೆ. नहीं तो दूसरों को कैसे समझाएंगे, ಇಲ್ಲ ಅಂದ್ರೆ ಬೇರೆಯವ್ರಿಗೆ ತಿಳಿಸ್ಕೊಡ್ಬೇಕು. परंतु माया ऐसी दुस्तर है, माया ऐसी दुस्तर है जो बच्चों की बुद्धि आगे नहीं बढ़ने देती है. ಮಾಯೆ ಎಷ್ಟು ಪ್ರಭಾವಶಾಲಿ ಇದೆ ಅಂದ್ರೆ ಆ ಮಾಯೆ ಏನ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಬುದ್ಧಿಯನ್ನ ಆತ್ಮಗಳನ್ನ ಅಥವಾ ಮಕ್ಕಳ ಬುದ್ಧಿಯನ್ನ ವೃದ್ಧಿ ಮಾಡ್ಲಿಕ್ಕೆ ಅದು ಬಿಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ವಿಚಾರ ಸಾಗರ ಮಂಥನ ಮಾಡ್ರಿ. ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿದ್ರೆ ಏನಾಗುತ್ತೆ? ಬುದ್ಧಿ ಡೆವಲಪ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಬುದ್ಧಿ IQ ಏನಾಗ್ತದೆ? ಹೆಚ್ಚಾಗುತ್ತೆ. ಸ್ಪಿರಿಚುವಲ್ IQ ಹೆಚ್ಚಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಜ್ಞಾನ ಕೇಳಿದ್ಮೇಲೆ ಇಡೀ ದಿನ ಜ್ಞಾನದ ಮನನ ಚಿಂತನ ಪಠಣ ಹೇಳೋದು ಓದೋದು ಪದೇ ಪದೇ ಮಾಡ್ತಾ ಇರ್ಬೇಕು. ಅವಾಗ ನಮ್ಮ ಬುದ್ಧಿ ಏನಾಗುತ್ತೆ? ಬುದ್ಧಿ ಮಟ್ಟ ಹೆಚ್ಚಾಗ್ತದೆ. ಮಾಯೆ ಹಂಗ್ ಮಾಡ್ಲಿಕ್ಕೆ ಬಿಡೋದೇ ಇಲ್ಲಂತೆ. दिन भर झरमुई झगमुई में ही टाइम वेस्ट कर देते. ಅದಕ್ಕೆ ಈಗ ಮಾಯೆ ಬಂದಿರುವಂತ ಆತ್ಮಗಳು ಏನ್ ಮಾಡ್ತಾರೆ? ಜ್ಞಾನದ ಮನನ ಚಿಂತನ ಮಾಡೋದ್ ಬಿಟ್ಟು ಇಡೀ ದಿನ ಅವ್ರ ಸುದ್ದಿ ಇವ್ರ ಸುದ್ದಿ ಪರಚಿಂತನೆ ಮಾತುಗಳನ್ನ ಆಡ್ತಾ ಇರ್ತಾರೆ.
टाइम वेस्ट ಮಾಡ್ಕೊಳ್ತಾರೆ. बाप से पिछाड़ने के लिए ಮಾಯೆ ಕಿತನಾ ಫೋರ್ಸ್ करती है ನೋಡ್ರಿ. ಮಾಯೆ ಬಾಬಾವರಿಂದ ದೂರ ಮಾಡ್ಲಿಕ್ಕೆ ಬಹಳಷ್ಟು ಏನ್ ಮಾಡ್ತಿರತ್ತದು, ಫೋರ್ಸ್ ಆಗ್ತಾ ಇರತ್ತೆ. ಹೇಗೆ ಬಾಬಾ ಹೇಳ್ತಾರೆ ಮಕ್ಕಳೇ ಯೋಗ ಮಾಡ್ಲಿಕ್ಕೆ ಉಪಾಯ ಮಾಡ್ರಿ, ಯೋಗ ಮಾಡ್ಲಿಕ್ಕೆ ಯುಕ್ತಿ ಮಾಡ್ರಿ ಅಂತ, ಅಷ್ಟೇ ಯುಕ್ತಿ ಮಾಯನು ಮಾಡುತ್ತೆ. ಇವ್ರನ್ನ ಹೆಂಗೆ ಮಾಯನ್ ಬಾಬನ್ ನೆನಪಿಂದ ಬಿಡಿಸ್ಬೇಕು ಅಂತ ಅಲ್ವಾ, ಅದಕ್ಕೆ ನಾವೇ ಮಾಡ್ಬೇಕು. ಬಾಬಾ ಹೇಳಿದ ಯುಕ್ತಿ ಎಲ್ಲ ಉಪಯೋಗಿಸ್ಬೇಕು. ಬಾಬಾ ಎಲ್ಲ ಯುಕ್ತಿ ಹೇಳ್ತಾರೆ. ಇವತ್ತು ಹೇಳಿದ್ರಲ್ಲ ಬಾಬಾ, ಪತ್ರ ಬರೀರಿ, ಚಾರ್ಟ್ ಬರೀರಿ, ವಿಚಾರ ಸಾಗರ ಮಂಥನ ಮಾಡ್ರಿ, ಇಷ್ಟೊಂದು ಪಾಯಿಂಟ್ಸ್ ಯಾಕೆ ಹೇಳ್ತಾರೆ ಬಾಬಾ? ಮಾಯೆಗೆ ವಶ ಆಗ್ಬಾರ್ದು, ಮಾಯೆ ನಮ್ಗೆ ನಮ್ಮ ಪುರುಷಾರ್ಥದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತಂದ್ರೆ ನಾವು ಬಾಬಾ ಹೇಳಿದ ಎಲ್ಲ ಯುಕ್ತಿಗಳನ್ನ ನಮ್ಮದಾಗಿಸ್ಕೊಳ್ಬೇಕಾಗತ್ತೆ. ಫಿರ್ ಕೈ ಬಚ್ಚೆ ತೋ ಟೂಟ್ ಪಡ್ತೆ. ಕೆಲವು ಮಕ್ಳು ಏನ್ ಮಾಡ್ತಾರೆ, ಮಾಯೆ ಫೋರ್ಸ್ ಹಾಕಿದಾಗ ಅವರು ಆ ಕಡೆ ಹೋಗ್ಬಿಡ್ತಾರೆ, ಜಕ್ಕೊಂಡ್ಬಿಡುತ್ತೆ. ಆಟ ಆಡ್ತೀವಲ್ಲ ನಾವೆಲ್ಲ, ಟಗ್ ಆಫ್ ವಾರ್. ಹಗ್ಗ ಹಿಡ್ಕೊಂಡಿದೆ, ಹಗ್ಗ ಜಗ್ಗಾಟ ಇದ್ದಂಗೆ, ಹಗ್ಗ ಜಗ್ಗಾಟ ಅಂತ ಒಂದ್ ಆಟ ಇರುತ್ತೆ. ಅವ್ರ ಆ ಕಡೆ ಇವ್ರ ಈ ಕಡೆ, ಒಂದ್ ಕಡೆ ಮಾಯೆ ಎಳಿತಾ ಇದೆ, ಒಂದ್ ಕಡೆ ಬಾಬಾ ಎಳಿತಾ ಇದ್ದಾರೆ ಅಲ್ವಾ. ಮಾಯೇನೂ ಕಡಿಮೆ ಇಲ್ಲ, ಏನೇನೋ ಉಪಾಯ ಮಾಡುತ್ತದ ನಮ್ ಕಡೆ, ನಮ್ಮನ್ನ ಜಗ್ಗಿಕೊಳ್ಳಿಕ್ಕೆ ತಮ್ಮ ಕಡೆ. ಅದಕ್ಕೆ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಕೈ ಬಿಟ್ಟು ಬಿಡ್ತಾರೆ, ಬಾಬಾನ ಹತ್ರ ಹಿಡ್ಕೊಂಡಿರುವಂತ ಹಗ್ಗದ ಕೈ ಬಿಟ್ಟು ಬಿಡ್ತಾರೆ, ಮಾಯ ಕಡೆ ಹೋಗ್ಬಿಡ್ತಾರೆ. ಬಾಬಾ ಕೋ ಯಾದ್ ನ ಕರ್ನೆ ಸೆ ಅವಸ್ಥಾ ಅಚಲ ಅಡೋಲ್ ನಹಿ ಬನ್ ಪಾತಿ ಹೈ. ಬಾಬಾವ್ರನ್ನ ನೆನಪು ಮಾಡದೇ ಇದ್ರೆ ಅಚಲ ಅಡೋಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಘಡಿ ಘಡಿ ಖಡಾ ಕರ್ತೆ, ಮಾಯಾ ಗಿರಾ ದೇತಿ. ಈ ಟಗ್ ಆಫ್ ವಾರ್ ಅಲ್ಲಿ ಮಕ್ಕಳೇನ್ ಮಾಡ್ತಾರಂತೆ, ಮತ್ತೆ ಮತ್ತೆ ಬಿದ್ದೋಗ್ತಾರಂತೆ. ಬಾಬಾ ಮತ್ತೆ ಮತ್ತೆ ಎಬ್ಬಿಸ್ ನಿಲ್ಲಿಸ್ತಾರೆ. ಬಿದ್ರ ಮಕ್ಕಳೇ ಎದ್ದೆ ಇಲ್ರಿ, ಕೈ ಹಿಡಿದ್ ನಿಲ್ಲಿಸ್ತಾರೆ. ಮಾಯೆ ಬೀಳಿಸ್ತದೆ, ಬಾಬಾ ಎಬ್ಬಿಸಿ ನಿಲ್ಲಿಸ್ತಾರೆ. ಬಾಪ ಕತೆ ಕವಿ ಹಾರ್ ನಹಿ ಖಾನಿ ಹೈ. ಮಕ್ಳೇ ಎಂದು ಏನ್ ಮಾಡ್ಬಿಡ್ರಿ, ಸೋಲು ಒಪ್ಕೋಬೇಡ್ರಿ. ಅಯ್ಯೋ ಬಿದ್ದೋಗ್ಬಿಟ್ಟೆ ಬಾಬಾ, ಇನ್ನಷ್ಟು ಬಿದ್ದೋಗ್ಬಿಟ್ರಿ, ಎದ್ ನಿಲ್ರಿ, ಮತ್ತೆ ಆ ಹೊಟ್ಟೆಗೆ ಹಾವು ಸುತ್ಕೊಳ್ರಿ. ತೋರಿಸ್ತಾರಲ್ಲ ವಿಘ್ನೇಶ ಏನ್ ಮಾಡ್ದ ಗಣಪತಿ. ಅಯ್ಯೋ ಎಲ್ಲಾ ಬಿದ್ದೋಯ್ತಾ ಚಕ್ಲಿ ಉಂಡೆ ಅಂತ ಚಿಂತೆ ಮಾಡ್ಕೊಂಡ್ ಸುಮ್ನೆ ಕೂಡ್ಲಿಲ್ಲ. ಬೇಗ ಎಲ್ಲಾ ಹಾಕೊಂಡ್ ಏನ್ ಮಾಡ್ದ, ಅಲ್ಲಿತ್ತು ಹಾಕೊಂಡ್ ಕಟ್ಕೊಂಡ ಮತ್ ಹೋದ ಇಲಿ ಮೇಲೆ. ಹಂಗೆ ಬಾಬಾ ಹೇಳ್ತಾರೆ, ಬಿದ್ರಿ ಸುಮ್ನೆ ಇರ್ಬೇಡ್ರಿ, ಏನ್ ಮಾಡ್ರಿ, ಎಂದೂ ಸೋಲನ್ನ ಒಪ್ಕೋಬೇಡ್ರಿ. ಬಾಬಾ ಹೇಳ್ತಾರೆ, ಕಲ್ಪ ಕಲ್ಪ ಏಸಾ ಹೋತಾ ಹೈ ಕೋಯಿ ನಯಿ ಬಾತ್ ನಹಿ ಹೈ. ಕಲ್ಪ ಕಲ್ಪನೂ ಹಾಗೆ ನಡೆಯೋದು, ಯಾವುದು ಹೊಸ ಮಾತಲ್ಲ. ಯಾವುದೇ ಪರಿಸ್ಥಿತಿ ಕಷ್ಟ ವಿಘ್ನ ಬೀಳ್ಸೋದಕ್ಕೆ ಬಂದ್ರೆ ಅದು ಪ್ರತಿ ಕಲ್ಪ ಬಂದಿದೆ. ನಿಮ್ಮನ್ನ ಸಾವರಿಸ್ಕೊಳ್ರಿ, ಸಂಭಾಳಿಸ್ಕೊಳ್ರಿ, ಎದ್ ನಿಂತ್ಕೊಳ್ರಿ, ಮತ್ತೆ ಪುರುಷಾರ್ಥದಲ್ಲಿ ಮುಂದುವರಿರಿ. ಮಾಯಾಜೀತ ಅಂತನೇ ಹೀ ಬನ್ ಜಾಯೆ. ಮಾಯಾಜೀತ ಆಗೋದು ಯಾವಾಗ, ಅಂತ್ಯದಲ್ಲೇ ಆಗೋದು. ರಾವಣ ರಾಜ್ಯ ಖಲಾಸ್ ತೋ ಹೋನಾ ಹಿ ಹೈ. ರಾವಣ ರಾಜ್ಯ ಅಂತೂ ಏನಾಗೆ ಆಗತ್ತೆ, ಸಮಾಪ್ತಿ ಆಗೇ ಆಗತ್ತೆ. ಫಿರ್ ಹಮ್ ನೈ ದುನಿಯಾ ಮೇ ರಾಜ್ಯ ಕರೆಂಗೆ. ಆಮೇಲೆ ನಾವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನ ಮಾಡ್ತೇವೆ. ಕಲ್ಪ ಕಲ್ಪ ಮಾಯಾಜೀತ ಬನೆ ಹೇ. ಕಲ್ಪ ಕಲ್ಪನೂ ನಾವು ಮಾಯಾಜೀತ ಆಗಿದ್ದೇವೆ. ಅನ್ಗಿನತ ಬಾರ್ ನೈ ದುನಿಯಾ ಮೇ ರಾಜ್ಯ ಕಿಯಾ ಹೇ. ಅಗಣಿತ ಬಾರಿ, ಕೌಂಟ್ಲೆಸ್ ಸಲ ನಾವು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನ ಮಾಡಿದ್ದೇವೆ. ಬಾಪ್ ಕಹತೆ ಬುದ್ಧಿ ಕೋ ಸದಾ ಬಿಸಿ ರಖೋ ತೋ ಸದಾ ಸೇಫ್ ರಹೆಂಗೆ. ತಂದೆ ಹೇಳ್ತಾರೆ, ಮಕ್ಕಳೇ ಬುದ್ಧಿಯನ್ನ ಸದಾ ಬ್ಯುಸಿ ಆಗಿಟ್ಕೊಂಡ್ರೆ ಸದಾ ಸೇಫ್ ಆಗಿರುತ್ತೀರಿ. ಇಸ್ಕೋ ಹಿ ಸ್ವದರ್ಶನ್ ಚಕ್ರಧಾರಿ ಕಹಾ ಜಾತಾ ಹೈ. ಇದಕ್ಕೇನೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳಲಾಗತ್ತೆ. ಬಾಕಿ ಇಸ್ಮೈ ಹಿಂಸಾ ಆದಿ ಕಿ ಬಾತ್ ನಹಿ ಹೈ. ಇದರಲ್ಲಿ ಸ್ವದರ್ಶನ ಚಕ್ರ ಅಂದ್ರೆ ಇದು ಹಿಂಸೆಯ ಮಾತೇನು ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಬರ್ದಿದ್ದಾರೆ, ಆ ಮಾತಲ್ಲ ಇದು. ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿ ಆಗಿದ್ದಾರೆ. ದೇವತೆಗಳನ್ನ ಸ್ವದರ್ಶನ ಚಕ್ರಧಾರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. पतित दुनिया की रस्म रिवाज और देवी देवताओं के रस्म रिवाज में बहुत अंतर है. ಪತಿತ ಜಗತ್ತಿನ ರೀತಿ ಪದ್ಧತಿಗೂ ದೇವಿ ದೇವತೆಗಳ ರೀತಿ ಪದ್ಧತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಆದ್ರೆ ಕಲಿಯುಗದ ಮನುಷ್ಯರು, ದ್ವಾಪರಯುಗದ ಮನುಷ್ಯರು ದೇವತೆಗಳ ಕೈಯಲ್ಲೂ ಕೂಡ ಹಿಂಸೆಯ ಆಯುಧಗಳನ್ನ ತೋರಿಸ್ಬಿಟ್ಟು, ಆದ್ರೆ ಹಿಂಸಕರಾಗಿರಲೇ ಇಲ್ಲ ದೇವತೆಗಳು. ಮೃತ್ಯು ಲೋಕ ವಾಲೆ ಹಿ ಪತಿತ ಪಾವನ ಬಾಬಾಕು ಬುಲಾತೆ. ಪತಿತ ಪಾವನ ತಂದೆಯನ್ನ ಕರೆಯೋದು ಯಾರು? ಮೃತ್ಯು ಲೋಕದವರು. ನಮ್ಮನ್ನ ಪತಿತರನ್ನ ಬಂದು ಪಾವನ ಮಾಡುವಂತ ತಂದೆಯನ್ನ ಕರೀತಾರೆ. ನಮ್ಮನ್ನ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗುವಂತ ಕರೀತಾರೆ. ನಿಮ್ಮ ಬುದ್ಧಿಯಲ್ಲೇ ಈಗ ಇದೆ, ಈಗಿನಿಂದ 5000 ವರ್ಷದ ಮೊದಲು
ಹೊಸ ಪಾವನ ಜಗತ್ತಿತ್ತು, ಅದಕ್ಕೆ ಸತ್ಯುಗ ಎಂದು ಹೇಳಲಾಗ್ತಿತ್ತು. ತ್ರೇತಾಕು ನೈ ದುನಿಯಾ ನಹಿ ಕಹೆಂಗೆ, ತ್ರೇತಾಯುಗವನ್ನ ಹೊಸ ಜಗತ್ತು ಅಂತ ಕರೆಯೋದಿಲ್ಲ. ಬಾಪ್ನೆ ಸಮझाया है वह है फर्स्ट क्लास, वह है सेकंड क्लास. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಅವರು ಫಸ್ಟ್ ಕ್ಲಾಸ್, ಇವ್ರು ಸೆಕೆಂಡ್ ಕ್ಲಾಸ್. ಯಾರು ಫಸ್ಟ್ ಕ್ಲಾಸ್? ಸೂರ್ಯವಂಶಿಯರು ಫಸ್ಟ್ ಕ್ಲಾಸ್. ಕಲಿಯುಗದಲ್ಲಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಹೇಳ್ತಾರೆ. ಈಗ ಅದು ಹೋಗಿದೆ ಅನ್ಸುತ್ತೆ. ಈಗ A+ ಗ್ರೇಡ್ ವೈಸ್ ಈಗ ರಿಸಲ್ಟ್ ಕೊಡ್ತಾರೆ. ನಮ್ ಕಾಲದಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಹಂಗ್ ಬರ್ತಿತ್ತು. ಸ್ಕಾಲರ್ಶಿಪ್ ಅನ್ನುವಂತ ಸಿಸ್ಟಮ್ ಇರ್ತಿತ್ತು. ಪಾಸ್ ವಿತ್ ಆನರ್ಸ್ ಅಂತ ಆವಾಗಿನ ಕಾಲದಲ್ಲಿ, ನಮ್ಗಿಂತ ಹಿಂದೆ ನಮ್ ತಂದೆ ಕಾಲದಲ್ಲಿ ಪಾಸ್ ವಿತ್ ಆನರ್ಸ್ ಅಂತ ಅವ್ರು ಕೊಡ್ತಿದ್ರು. ನಾವ್ ಬಂದಾಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಪಾಸ್ ಅಂತ ಹೇಳ್ತಿದ್ರು. ಇವಾಗ ಗ್ರೇಡ್ ವೈಸ್ ರಿಸಲ್ಟ್ ಅನ್ನ ಕೊಡ್ತಾರೆ. ಇವಾಗಿನ ಮಕ್ಳಿಗೆ ಮಾತಾಡ್ತಾ ಆಗಲ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಇವೆಲ್ಲ. ಬಾಬಾ ಇದ್ದಾರೆ. ಆದ್ರೆ ಸತ್ಯ ಸ್ವರ್ಗದಲ್ಲಿ ಅಲ್ಲಿ ಶಬ್ದನೇ ಬೇರೆ. ಯಾವುದು? ಸೂರ್ಯವಂಶಿಗಳು, ಚಂದ್ರವಂಶಿಗಳು. ಸೂರ್ಯವಂಶಿಗಳು ಅಂದ್ರೆ ಫಸ್ಟ್ ಗ್ರೇಡ್, ಚಂದ್ರವಂಶಿಗಳು ಅಂದ್ರೆ ಸೆಕೆಂಡ್ ಗ್ರೇಡ್ ಅಥವಾ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್. ಬಾಬಾ ಹೇಳ್ತಾ ಇದ್ರೆ ಏಕ್ ಏಕ್ ಬಾತ್ ಅಚ್ಚಿ ರೀತಿ ಧಾರಣ ಕರ್ನಿ ಚಾಯಿ. ಒಂದೊಂದು ಮಾತುಗಳನ್ನು ಏನ್ ಮಾಡ್ಬೇಕು ನಾವು? ಚೆನ್ನಾಗಿ ಧಾರಣೆ ಮಾಡ್ಕೊಳ್ಬೇಕು. ಕೋಯಿ ಆಕ ಸುನೆ ತೋ ವಂಡರ್ ಖಾಯಿ. ಬಾಬಾ ಹೇಳ್ತಿದ್ದಾರೆ, ಯಾರಾದ್ರೂ ಈ ಮಾತುಗಳನ್ನ ಕೇಳಿಸ್ಕೊಂಡು ಏನಾಗ್ಬೇಕು? ಬಹಳ ಆಶ್ಚರ್ಯ ಪಡ್ಬೇಕು. ಬಾಬಾ ಹೇಳ್ತಾ ಇದ್ದಾರೆ, ಪಾವನ್ ದುನಿಯಾ ಮೇಲೆ ಚಲೋ, ತ್ರೇತಾಕೋ ನೈ ದುನಿಯಾ ನಹಿ ಕಹೆಂಗೆ. ಕೊಯ್ ವಂಡರ್ ಬಿ ಖಾತೆ. ಬಹಳ ಜನರಿಗೆ ಈ ಜ್ಞಾನ ಕೇಳಿ ಆಶ್ಚರ್ಯ ಆಗತ್ತೆ, ಅಂದ್ರೆ ಖುಷಿ ಆಗತ್ತೆ, ವಂಡರ್ ಆಗತ್ತೆ. ಆದ್ರೆ ಅವ್ರಿಗೇನಿಲ್ಲ, ಏನ್ ಹೇಳ್ತಾರೆ? ಬಹಳ ಖುಷಿ ಆಗತ್ತೆ. ಹೇಳ್ತಾರೆ ಸಮಯ ಇಲ್ಲ, ಪುರುಷಾರ್ಥ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಬಹಳ ಚೆನ್ನಾಗಿದೆ, ನನಗೂ ಬರ್ಬೇಕನ್ಸುತ್ತಕ್ಕೋರೆ, ಏನ್ ಮಾಡ್ಲಿ ಟೈಮೇ ಇಲ್ಲ. ಈ ಸೀಸನ್ ಮುಗಿದ್ಮೇಲೆ ಬರ್ತೀನಕ್ಕೋರೆ, ಮಗಳ ಮದುವೆ ಮುಗಿಸಿದ್ಮೇಲೆ ಬರ್ತೀನಕ್ಕೋರೆ ಅಂತ ಹೇಳ್ತಿರ್ತಾರೆ. ಪಾಪ ಕೊನೆ ತನಕ ಅವ್ರಿಗೆ ಪುರ್ಸತೆ ಸಿಗುದಿಲ್ಲ. ನೋಡಿದೀನಿ ನಾನು ಸಮರ್ಪಣೆ ಆದ್ಮೇಲೆ ಎಷ್ಟೋ ಜನ ಪಾಪ ಬರ್ತೀನಿ ಬರ್ತೀನಿ ಅಂದವರು ಬರೋದ್ರೊಳಗೆ ಸತ್ತೋಗ್ಬಿಟ್ರು. ಬರೋದ್ರೊಳಗಡೆ ಬ್ಯುಸಿ ಆಗ್ಬಿಟ್ರು ಅವ್ರು. ಮದ್ವೆ ಆದ್ಮೇಲೆ ಬರ್ತೇನೆ, ಮಕ್ಕಳ ಮದ್ವೆ ಆದ್ಮೇಲೆ ಫ್ರೀ ಆಗ್ತೀನಿ ಅನ್ಕೊಂಡಿರ್ತಾರ ಅವರು. ಡಬಲ್ ಬ್ಯುಸಿ ಆಗ್ತಾರೆ ಮಕ್ಕಳ ಮದ್ವೆ ಆದ್ಮೇಲೆ. ಅಲ್ವಾ? ಪುರ್ಸತ್ ಎಂದು ಸಿಗೋದೇ ಇಲ್ಲ ಅಂತವ್ರಿಗೆ. ಫಿರ್ ಸುನ್ತೆ ಹೇ ಪವಿತ್ರ ಜರೂರ್ ಬನ್ನ ಹೇ. यह काम विकार ही मनुष्यों को पतित बनाता है. ಮನುಷ್ಯಾತ್ಮಗಳನ್ನ ಪತಿತ ಮಾಡಿರೋದೇ ಯಾವುದು? ಕಾಮ ವಿಕಾರ. ಉನ್ಕೋ ಜೀತ್ನೆ ಸೆ ತುಮ್ ಜಗಜ್ಜೀತ್ ಬನೆಂಗೆ. ಅದನ್ನ ಗೆದ್ರೇನೆ ನೀವು ಜಗಜ್ಜೀತ್ ಆಗ್ತೀರಿ. ಪರಂತು ಕಾಮ್ ವಿಕಾರ ಉನೋ ಕಿ ಜೈಸೆ ಪೂಂಜಿ ಹೈ, इसलिए वह अक्षर नहीं बोलने देते, सिर्फ कहते मन को वश में करो. ಬಾಬಾ ಹೇಳ್ತಿದ್ದಾರೆ, ಕಾಮ ವಿಕಾರ ಅಂತ ಭಕ್ತಿ ಮಾರ್ಗದಲ್ಲೂ ಕೂಡ, ಭಗವದ್ಗೀತೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದು ಶತ್ರು ಮನುಷ್ಯಂದು, ಅದು ನರಕಕ್ಕೆ ದಾರಿ ಅಂತ ಬರೆದಿದ್ದಾರೆ. ಆದರೆ ಅದನ್ನ ಹೇಳುವಂತವ್ರು ಸರಿಯಾಗಿ ಯಥಾರ್ಥವಾಗಿ ಸ್ಪಷ್ಟವಾಗಿ ಹೇಳದೆ ಮನಸ್ಸನ್ನ ವಶದಲ್ಲಿಟ್ಕೊಡಿ ಅಂತ ಹೇಳ್ಬಿಡ್ತಾರಂತ. ನರಕದ ಹೆಬ್ಬಾಗಿಲು ಕಾಮ ವಿಕಾರ, ನರಕದ ಹೆಬ್ಬಾಗಿಲು ಅಂತ ಬರ್ದಿದ್ದಾರೆ ಭಗವದ್ಗೀತೆಯಲ್ಲಿ. ಆದ್ರೆ ಹೇಳೋರು ಮನಸ್ಸನ್ನ ವಶದಲ್ಲಿ ಇಟ್ಕೊಳ್ರಿ ಅಂತ ಅಷ್ಟೇ ಹೇಳಿ ಬಿಟ್ಬಿಡ್ತಾರೆ. ಲೇಕಿನ್ ಮನ್ ಅಮನ್ ತಬ್ ಹೋ. ಆದ್ರೆ ಮನಸ್ಸನ್ನ ವಶದಲ್ಲಿ ಇಟ್ಕೊಳ್ಳೋದಂದ್ರೆ ಮನಸ್ಸನ್ನ ಅಮನ ಮಾಡು, ಯಾವುದೇ ವ್ಯರ್ಥ ವಿಚಾರ ಅದಕ್ಕೆ ಬರ್ಲಿಕ್ಕೆ ಬಿಡಬೇಡ ಅಂತ. ಅದು ಯಾವಾಗ ಬರುತ್ತೆ? ಯಾವಾಗತ್ತೆ ಮನಸ್ಸು ಅಮನ? ಅಮನ್ ಯಾವಾಗ ಆಗತ್ತೆ? ಅಮನ್ ಅಂದ್ರೆ ಮನ್ಸಲ್ಲಿ ಯಾವ್ದು ವಿಚಾರ ಬರ್ದೇ ಇರೋದು. ಅದು ಯಾವಾಗ ಆಗತ್ತೆ? ಜಬ್ ಶರೀರ್ ಮೇ ನಹಿ ಹೋ. ಶರೀರದಿಂದ ಆತ್ಮ ಬಿಟ್ಟು ಹೋಗುತ್ತಲ್ಲ, ಅವಾಗ್ಲೇ ಆತ್ಮ ಏನಾಗೋದು? ಅಮನ ಆಗುತ್ತೆ. ಮನ್ಸನ್ನ ವಶದಲ್ಲಿ ಇಟ್ಕೊಳಕ್ ಎಂದೂ ಆಗಲ್ಲ. ಕೆಲವರು ಧ್ಯಾನ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ? ಮನ್ಸನ್ನ ವಶದಲ್ಲಿ ಇಟ್ಕೊಳ್ಳೋದು. ಮನ್ಸನ್ನ ಹೆಂಗ್ ವಶ ಇಟ್ಕೊಳ್ತೀರಿ? ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಮನ್ಸನ್ನ ಯಾವ್ದ್ರಲ್ಲಿ ಹಾಕ್ತಾರೆ? ಶ್ವಾಸದಲ್ಲೇ ಹಾಕ್ತಾರೆ. ಏನ್ ಪ್ರಯೋಜನ ಅದರಿಂದ? ಶ್ವಾಸ ಹೋಯ್ತು, ಶ್ವಾಸ ಬಂತು, ಶ್ವಾಸ ಹೋಯ್ತು, ಶ್ವಾಸ ಬಂತು. ಅದನ್ನ ಯಾಕೆ ವಿಚಾರ ಮಾಡ್ಬೇಕು? ಅದ್ರ ಬದಲು ಶಿವ 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 ಅನ್ನೋರು ಅನ್ಬೋದು, ಕೃಷ್ಣ ಕೃಷ್ಣ ಕೃಷ್ಣನೂ ಅನ್ಬೋದಲ್ಲ. ಶ್ವಾಸ 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 ಎದಕ್ಕದು? ಅಲ್ವಾ? ಅದಕ್ಕೆ ಬಾಬಾ ಶ್ವಾಸದ ಮೇಲೆ ಧ್ಯಾಸ, ಏಕಾಗ್ರತೆ ಅಂತದ್ದು. ಏಕಾಗ್ರತೆಗಾಗಿ ಶ್ವಾಸ ನೆನಪು ಮಾಡ್ತಾರಂತೆ. ಶ್ವಾಸ ನೆನಪು ಮಾಡಿದ್ರೆ ಏನ್ ಪ್ರಯೋಜನ?
ಬಾಬಾ ಹೇಳ್ತಾರೆ ಅದಕ್ಕೆ ಮನಸ್ಸನ್ನ ಎಂದೂ ವಶದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಮನಸ್ಸು ಅಮನ ಯಾವಾಗ ಆಗತ್ತಂದ್ರೆ ಸಾಯ್ಬೇಕು ಅವಾಗ್ಲೆ, ಶರೀರ ಬಿಟ್ರೆ ಮಾತ್ರ. ಬಾಕಿ मन तो कभी होता नहीं। देह मिलती है कर्म करने के लिए, तो फिर कर्मातीत अवस्था में कैसे रहेंगे? ದೇಹ ಸಿಗೋದೆ ಕರ್ಮ ಮಾಡ್ಲಿಕ್ಕೆ, ಕರ್ಮೇಂದ್ರಿಯಗಳು ಸಿಗೋದೆ ಯಾಕೆ? ಕರ್ಮ ಮಾಡ್ಲಿಕ್ಕೆ. ಆನಂತರ ಬಾಬಾ ಹೇಳ್ತಾರೆ ಕರ್ಮಾತೀತ ಅವಸ್ಥೆಯಲ್ಲಿ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಕರ್ಮಾತೀತ ಅವಸ್ಥಾ ಕಹಾ ಜಾತಾ ಹೇ ಮುರ್ದೆಕೋ. ಕರ್ಮಾತೀತ ಅವಸ್ಥೆ ಅಂದ್ರೆ ಕೆಲ್ಸನೇ ಮಾಡೋದಿಲ್ಲ ಆ ಸ್ಥಿತಿ ಶರೀರಕ್ಕೆ ಬರುತ್ತೆ. ಜೀತೆ ಜಿ ಮುರ್ದಾ ಅಥವಾ ಶರೀರ ಡಿಟ್ಯಾಚ್. ಬದುಕಿದ್ದು ಕೆಲವರು ಶವದ ಹಂಗೆ ಇರ್ತಾರೆ, ಸಾರಿ ಮುರ್ದ ಅಥವಾ ಶರೀರದಿಂದ ಡಿಟ್ಯಾಚ್ ಆಗಿರುವಂತದ್ದು. ಬಾಪ್ ತುಮಕೋ ಶರೀರ ಸೆ ನ್ಯಾರಾ ಬನ್ನೇಕಿ ಪಢಾಯಿ ಪಡಾತೆ. ಬಾಬಾ ನಾವು ಮಕ್ಕಳಿಗೆ ಶರೀರದಿಂದ ಭಿನ್ನ ಆಗುವಂತ ಶಿಕ್ಷಣ ಕೊಡ್ತಾರೆ. ಶರೀರದಲ್ಲಿದ್ರು ಶರೀರವನ್ನ ಮರೆಯುವಂತ ಸ್ಥಿತಿಗೆನೆ ಏನಂತ ಹೇಳೋದು? ಕರ್ಮಾತೀತ ಸ್ಥಿತಿ. ಶರೀರದಿಂದ ಬೇರೆ ಆದಾಗ ಮಾತ್ರ ಅಮನ ಆಗ್ಲಿಕ್ಕೆ ಸಾಧ್ಯ, ಕರ್ಮಾತೀತ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಅಂತ ಸ್ಥಿತಿಯನ್ನ ಬಾಬಾ ನಮ್ಗೆ ಬದುಕಿದ್ದೇ ಕಲಿಸ್ತಾ ಇದ್ದಾರೆ. शरीर से आत्मा अलग है, आत्मा परमधाम की रहने वाली है। आत्मा शरीर में आती है तो उसे मनुष्य कहा जाता है. आत्मा स्वतंत्र ಯಾವಾಗ್ಲೂ ಶರೀರದಲ್ಲೇ ಇರಲ್ಲ, ಅದು ಶರೀರ ಪರ್ಮನೆಂಟ್ ಅಲ್ಲ ಆತ್ಮಕ್ಕೆ. ಒಂದ್ ಶರೀರ ಬಿಟ್ರೆ ಆತ್ಮ ಮತ್ತೊಂದು ಶರೀರ ತಗೊಳುತ್ತೆ ಅಷ್ಟೇ. ಆಕ್ಚುಲಿ ಇದರ ಮೂಲ ನಿವಾಸ ಸ್ಥಾನ ಪರಮಧಾಮ ಆಗಿದೆ. ಶರೀರ ಮಿಲ್ತಾ ಹಿ ಹೈ. ಹಾಗಾದ್ರೆ ಶರೀರ ಯಾಕೆ ತಗೊಳುತ್ತದು ಕರ್ಮೇಂದ್ರಿಯಗಳನ್ನ? ಕರ್ಮ ಮಾಡ್ಲಿಕ್ಕಷ್ಟೇ, ಪಾತ್ರ ಮಾಡ್ಲಿಕ್ಕಷ್ಟೇ. ಒಂದು ಶರೀರ ಬಿಟ್ರೆ ಇನ್ನೊಂದು ಶರೀರವನ್ನ ಕರ್ಮ ಮಾಡ್ಲಿಕ್ಕೆ ಅದು ತಗೊಳುತ್ತೆ. ಶಾಂತಿ ತೋ ತಬ್ ಹೇ. ಹಾಗಾದ್ರೆ ಆತ್ಮಕ್ಕೆ ಶಾಂತಿ ಯಾವಾಗ? ಅದು ಶರೀರದಲ್ಲಿ ಇಲ್ಲದೆ ಇದ್ದಾಗ. ಮೂಲವತನದಲ್ಲಿ ಕರ್ಮ ಅನ್ನುವಂಥದ್ದು ಇರೋದೇ ಇಲ್ಲ. ಸೂಕ್ಷ್ಮತನದ ಮಾತಂತೂ ಇಲ್ಲವೇ ಇಲ್ಲ. ಸೃಷ್ಟಿ ಚಕ್ರ ಇಲ್ಲಿ ತಿರುಗ್ತಾ ಇರುತ್ತೆ. ಬಾಬಾ ಮತ್ತು ಸೃಷ್ಟಿ ಚಕ್ರವನ್ನ ತಿಳ್ಕೊಳ್ಳೋದಕ್ಕೇನೆ, ತಂದೆ ಮತ್ತು ಸೃಷ್ಟಿ ಚಕ್ರವನ್ನ ತಿಳ್ಕೊಳ್ಳೋದಕ್ಕೇನೆ ಏನಂತ ಕರೀಲಾಗತ್ತೆ? ನಾಲೆಜ್, ಜ್ಞಾನ. ಸೂಕ್ಷ್ಮತನದಲ್ಲಿ ಶ್ವೇತ ವಸ್ತ್ರಧಾರಿಗಳು ಮತ್ತು ಶೃಂಗರಿತ ಆಗಿರುವಂತವರು ಮತ್ತು ನಾಗಕನ್ನಿಕೆಯರು ಮತ್ತು ಶಂಕರ ಇತ್ಯಾದಿಗಳು ಇರ್ತಾರ. ನೋಡಿ, ಸೂಕ್ಷ್ಮತನದಲ್ಲಿ ಶ್ವೇತ ವಸ್ತ್ರಧಾರಿಗಳು ಇರುವುದಿಲ್ಲ. ಶೃಂಗರಿತ, ಶ್ವೇತ ವಸ್ತ್ರಧಾರಿ ಅಂದ್ರೆ ಬ್ರಹ್ಮ ಬಾಬಾ. ಬ್ರಾಹ್ಮಣರು ಇರುವುದಿಲ್ಲ. ಶೃಂಗರಿತ ಆಗಿರುವಂತವ್ರು ಅಂದ್ರೆ ವಿಷ್ಣುನು ಇರೋದಿಲ್ಲ. ನಾಗಕನ್ನಿಕೆಯರು ಇರೋದಿಲ್ಲ. ತೋರ್ಸಿದ್ರು ತಾನೆ ಮೊನ್ನೆ ವೃಕ್ಷದಲ್ಲಿ ನಾಗಕನ್ನಿಕೆಯರೆಲ್ಲ ಇದ್ದಾರೆ. ಅದೆಲ್ಲ ಕಲ್ಪನೆ ಈ ವೃಕ್ಷದ್ದು ಅಲ್ವಾ? ನಾಗಕನ್ನಿಕೆಯರು ಇರೋದಿಲ್ಲ ಮತ್ತು ಶಂಕರನು ಕೂಡ ಇರುವುದಿಲ್ಲ. ಅದು ಕಲ್ಪನೆ ಅಷ್ಟೇ. ಬಾಬಾ ಹೇಳ್ತಾ ಇದ್ರೆ ಬಾಕಿ ಬ್ರಹ್ಮ और ವಿಷ್ಣು का राज ಬಾಪ್ ಸಮझाते ಶಂಕರನಿಗೆ ಆಭರಣವಾಗಿ ಸರ್ಪ ನಾಗ ತೋರಿಸ್ತಾರೆ ತಾನೆ, ಅದಕ್ಕೆ ಬಾಬಾ ಅಲ್ಲಿ ನಾಗಕನ್ನಿಕೆಯರು ಕೂಡ ಇರೋದಿಲ್ಲ ಅಂತಂದ್ರೆ ಬಾಬಾ. ಬಾಕಿ ಬ್ರಹ್ಮ और ವಿಷ್ಣು का राज ಬಾಪ್ ಸಮझाते. ಬ್ರಹ್ಮ ಬಾಬಾ ಮತ್ತು ವಿಷ್ಣುವಿನ ರಹಸ್ಯವನ್ನ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಬ್ರಹ್ಮ ಯಹಾ ಹೇ. ಬ್ರಹ್ಮ ಬಾಬಾ ಎಲ್ಲಿದ್ದಾರೆ? ಶ್ವೇತ ವಸ್ತ್ರಧಾರಿ ಬ್ರಹ್ಮ ಎಲ್ಲಿದ್ದಾರೋ? ಎಲ್ಲಿದ್ದಾರೆ. ವಿಷ್ಣು ಎಲ್ಲಿದ್ರು? ಇಲ್ಲೇ ಇದ್ರು ಸಾಕಾರ ಲೋಕದಲ್ಲಿ. ಸಿರ್ಫ್ ಸಾಕ್ಷಾತ್ಕಾರಕ್ಕೆ ಪಾರ್ಟ್. ಅವೆಲ್ಲ ಸೂಕ್ಷ್ಮತನ ಏನದು? ಸಾಕ್ಷಾತ್ಕಾರದ ಪಾತ್ರ. ಇದು ಕೂಡ ಡ್ರಾಮಾದಲ್ಲಿದೆ. ಅವರನ್ನ ನಾವು ದಿವ್ಯ ದೃಷ್ಟಿಯಿಂದ ಮಾತ್ರ ನೋಡಬಹುದಷ್ಟೇ. ಕ್ರಿಮಿನಲ್ ಆಂಕೋಸೆ ಪವಿತ್ರ ಚೀಸ್ ದಿಖಾಯಿ ನ ಪಡೆ. ಆದ್ರೆ ಪವಿತ್ರ ವಸ್ತುಗಳನ್ನ ನಾವು ಈ ಕಣ್ಣು ಅಪವಿತ್ರ ಕಣ್ಣುಗಳಿಂದ ಪವಿತ್ರ ವಸ್ತುಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ದೇವಿ ದೇವತೆಗಳನ್ನ ನೋಡ್ಬೇಕು, ಆ ಸೂಕ್ಷ್ಮತನದ ದೇವತೆಗಳನ್ನ ನೋಡ್ಬೇಕು ಅಂತಂದ್ರೆ ಏನ್ ಬೇಕು? ದಿವ್ಯ ದೃಷ್ಟಿ ಬೇಕು, ಪವಿತ್ರ ದೃಷ್ಟಿ ಬೇಕು. ಅಚ್ಚಾ, मीठे मीठे सिकिलत है बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ.
ಒಂದನೇದು, ತಮ್ಮನ್ನು ತಾವು ಸುರಕ್ಷಿತವಾಗಿಟ್ಟುಕೊಳ್ಳಲು ಬುದ್ಧಿಯನ್ನು ವಿಚಾರ ಸಾಗರ ಮಂಥನದಲ್ಲಿ ಬ್ಯುಸಿ ಇಟ್ಟುಕೊಳ್ಳ ಸ್ವದರ್ಶನ ಚಕ್ರಧಾರಿಯಾಗಿ ಇರಬೇಕು. ಪರಚಿಂತನೆಯಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡಬಾರದು, ವ್ಯರ್ಥ ಮಾಡಬಾರದು. ಎರಡನೇ ಪಾಯಿಂಟ್. ಶರೀರದಿಂದ ಡಿಟ್ಯಾಚ್ ಆಗುವಂತ ಶಿಕ್ಷಣವನ್ನು ತಂದೆ ಓದಿಸುತ್ತಾರೆ, ಅದನ್ನು ಓದಬೇಕು. ಮಾಯೆಯ ಫೋರ್ಸಿನಿಂದ ಬಚಾವಾಗಲು ತಮ್ಮ ಅವಸ್ಥೆಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕು. ತಮ್ಮ ಅವಸ್ಥೆ ಅಥವಾ ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕು. ವರದಾನ: ಬ್ರಹ್ಮ ತಂದೆಯ ಸಮಾನ ಲಕ್ಷ್ಯವನ್ನು ಲಕ್ಷಣದಲ್ಲಿ ತರುವಂತಹ ಪ್ರತ್ಯಕ್ಷ ಸ್ಯಾಂಪಲ್ ಆಗಿ, ಪ್ರತ್ಯಕ್ಷ ಉದಾಹರಣೆಯಾಗಿ ಸರ್ವರ ಸಹಯೋಗಿ ಆಗಿರಿ. ಸರ್ವರ ಸಹಯೋಗಿ ಆಗಿರಿ. ಬಾಬಾ ಇದರ ತಾತ್ಪರ್ಯ ಹೇಳ್ತಾರೆ, ಯಾವ ರೀತಿ ಬ್ರಹ್ಮ ಬಾಬಾ ಸ್ವಯಂನ ನಾನು ನಿಮಿತ್ತ, ನಾನು ಉದಾಹರಣೆ, ನಾನು ಎಕ್ಸಾಂಪಲ್ ಅಂತ ತಿಳ್ಕೊಂಡ್ರು, ಸದಾ ಈ ಲಕ್ಷ್ಯವನ್ನ ಲಕ್ಷಣದಲ್ಲಿ ತಂದ್ರು. ಈ ರೀತಿ ಯಾರು ಹೇಳಿದ್ದನ್ನ ಮಾಡುತ್ತಾರೋ ಅವರೇ ಅರ್ಜುನ ಆಗಿದ್ದಾರೆ. ಇದರಿಂದಲೇ ಅವರು ನಂಬರ್ 1 ಕೂಡ ಆದ್ರು. ಹೀಗೆ ನಾವು ಕೂಡ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡಬೇಕು. ಕರ್ಮದ ಮೂಲಕ ಸದಾ ಸ್ವಯಂನ ಜೀವನದಲ್ಲಿ ಗುಣಮೂರ್ತಿಯಾಗಿ, ಪ್ರತ್ಯಕ್ಷ ಸ್ಯಾಂಪಲ್ ಆಗಿ, ಪ್ರಾಕ್ಟಿಕಲ್ ಸ್ಯಾಂಪಲ್ ಆಗಿ ಬೇರೆಯವ್ರನ್ನು ಕೂಡ ಸಹಜವಾಗಿ ಗುಣಧಾರಣೆ ಮಾಡಿಕೊಳ್ಳಲು ಸಹಯೋಗ ಕೊಡಬೇಕು. ಬಾಬಾ ಹೇಳ್ತಾರೆ, ಇದಕ್ಕೇನೆ ಗುಣದಾನ ಎಂದು ಹೇಳಲಾಗುತ್ತೆ. ದಾನದ ಅರ್ಥವೇ ಆಗಿದೆ ಸಹಯೋಗವನ್ನ ಕೊಡುವುದು. ಕೋಯಿ ಭಿ ಆತ್ಮ ಅಬ್ ಸುನ್ನೆಗೆ ಬಜಾಯ್, ಯಾವುದೇ ಆತ್ಮಗಳು ಈಗ ಕೇಳುವ ಬದಲಾಗಿ ಪ್ರತ್ಯಕ್ಷ ಪ್ರಮಾಣವನ್ನ ಮೊದಲು ಸ್ವಯಂನ ಗುಣಮೂರ್ತಿಯನ್ನಾಗಿ ಮಾಡಿಕೊಳ್ಳಿ ಅಂತಾರೆ ಬಾಬಾ. ಸ್ಲೋಗನ್: ಸರ್ವರ ನಿರಾಶೆ ಎನ್ನುವ ಅಂಧಕಾರವನ್ನು ದೂರ ಮಾಡುವವರೇ ಜ್ಞಾನ ದೀಪಗಳಾಗಿದ್ದಾರೆ. ಸರ್ವರ ನಿರಾಶೆ ಎನ್ನುವಂತ ಅಂಧಕಾರವನ್ನು ಅಥವಾ ಕತ್ತಲನ್ನು ದೂರ ಮಾಡುವವರೇ ಯಾರು? ಜ್ಞಾನ ದೀಪಗಳಾಗಿದ್ದಾರೆ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?